ಸ್ನೇಹಿತರ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಭಾಗ 2ನೇ ವಿಡಿಯೋವನ್ನು ನಿಮಗೋಸ್ಕರ ತರ್ತಾ ಇದ್ದೀನಿ. ಇದುವರೆಗೂ ಕೂಡ ಯಾರು ಭಾಗ 1ರ 25 ಪ್ರಶ್ನೆಗಳ ವಿಶ್ಲೇಷಣೆಯ 360 ಡಿಗ್ರಿ ಅನಾಲಿಸಿಸ್ ಅಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ, ಯಾರು ಈವರೆಗೂ ನೋಡಿಲ್ಲ ಆ ವಿಡಿಯೋ ಕೂಡ ನೋಡಿ. ಪ್ರಶ್ನೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತೇಳಿ. ದ್ವಿರಾಷ್ಟ್ರ ಸಿದ್ಧಾಂತವನ್ನ ನೀಡಿದ್ದು ಯಾರು ಅಂತ. 2 ನೇಷನ್ ಥಿಯರಿ ವಾಸ್ ಗಿವನ್ ಬೈ ಜವಾಹರ್ಲಾಲ್ ನೆಹರು, ಮೊಹಮ್ಮದ್ ಅಲಿ ಜಿನ್ನಾ, ಗಾಂಧೀಜಿ, ಬ್ರಿಟಿಷರು. ನೋಡಿ, ಈ ಥರ ಪ್ರಶ್ನೆ ಹಿಂದಿನ ವರ್ಷನ್ಸಲ್ಲಿ ಕೇಳುವಾಗ ಒಂದು ಅಸ್ಪಷ್ಟ ಇರ್ತಾ ಇತ್ತಿದ್ದು ದ್ವಿರಾಷ್ಟ್ರ ಸಿದ್ಧಾಂತ ಅಂತ. ಬಟ್ ಈಗಿನ ಅಪ್ಡೇಟ್ ಪುಸ್ತಕಗಳಲ್ಲಿ, ಅಪ್ಡೇಟ್ ವರ್ಷನ್ಗಳಲ್ಲಿ ನೀವು ನೋಡ್ತಾ ಬಂದರೆ ದ್ವಿರಾಷ್ಟ್ರ ಸಿದ್ಧಾಂತವನ್ನು ನೀಡಿದ್ದು ಯಾರು ಅಂದರೆ ನಮ್ಗೆ ಆಪ್ಷನಲ್ಲಿ ಉತ್ತರನೇ ಇಲ್ವಲ್ಲ ಅನ್ನೋಷ್ಟು ಮಟ್ಟಿಗೆ ಯೋಚನೆಗಳು ಶುರುವಾಗ್ತವೆ. ಕಾರಣ ಇಷ್ಟೇ, ಆವಾಗಿನ ಕಾಲಕ್ಕೆ ಅದು ಹಾಗಿತ್ತು. ಆದರೂ ಕೊಟ್ಟಿರೋ ಆಪ್ಷನ್ಗಳಲ್ಲಿ ನೀವು ಸೆಲೆಕ್ಟ್ ಮಾಡಬಹುದಾದರೆ ದ್ವಿರಾಷ್ಟ್ರ ಸಿದ್ಧಾಂತ 2 ನೇಷನ್ ಥಿಯರಿಯನ್ನು ಯಾರ ಅಧ್ಯಕ್ಷತೆಯಲ್ಲಿ ನೀಡಲಾಯಿತು ಅಂತ ನಿಮ್ಗೆ ಇದನ್ನು ಕೇಳಬೇಕಾಗತ್ತೆ. ಹಾಗಾಗಿ ದ್ವಿರಾಷ್ಟ್ರ ಸಿದ್ಧಾಂತವನ್ನು ನೀಡಿದವರು ಮೊಹಮ್ಮದ್ ಅಲಿ ಜಿನ್ನಾರವರು ಇದನ್ನು ನೀಡ್ತಾರೆ. ಆ್ಯಕ್ಚುಲಿ ಈ ದ್ವಿರಾಷ್ಟ್ರ ಸಿದ್ಧಾಂತ ಬಹಳ ಸ್ವತಂತ್ರ ಚಳುವಳಿಯ ಗಾಂಧಿ ಯುಗದಲ್ಲೇ ಬಂದದ್ದಲ್ಲ, ಅದಕ್ಕಿಂತ ಹಿಂದೆ ನೀವು ಹೋಗಬೇಕಾಗತ್ತೆ. ಸೈಯದ್ ಅಹಮದ್ ಖಾನ್, ನಿಮ್ಗೆ ಗೊತ್ತಿದೆ, ಅಲಿಗಢ ಚಳುವಳಿಯನ್ನು ನಡೆಸಿದಂಥ ಸಾಮಾಜಿಕ ಸುಧಾರಕರಲ್ಲಿ ಒಬ್ಬರಾಗಿದ್ದ ಇವರು ಕೂಡ ಸೈಯದ್ ಅಹಮದ್ ಖಾನ್ ಮೊದಲು ದ್ವಿರಾಷ್ಟ್ರ ಸಿದ್ಧಾಂತದ ಕಲ್ಪನೆಯನ್ನು ಅವರು ಮೂಡಿಸಿದ್ರು. ಅವರು ದ್ವಿರಾಷ್ಟ್ರ ಸಿದ್ಧಾಂತದ ಪಿತಾಮಹ ಅಂತಲೇ ಕೂಡ ಅವ್ರನ್ನ ಕರೀಲಾಗ್ತದೆ. ಹಾಗಾಗಿ ಅಲಿಗಢ ಚಳುವಳಿಯ ಮುಖಾಂತರ ಮುಂದೆ ಪ್ರತ್ಯೇಕವಾಗಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ವಿದೇಶಗಳಲ್ಲಿ ಓದುವ ಅವಕಾಶಗಳು ಸಿಗಬೇಕು, ಪಾಶ್ಚಿಮಾತ್ಯ ಜ್ಞಾನ ಅವ್ರಿಗೆ ದೊರಕಬೇಕು ಅನ್ನೋ ಕಾರಣಕ್ಕಾಗಿಯೂ ಕೂಡ ದಿ ಸೈಂಟಿಫಿಕ್ ಕ್ಲಬ್ಬನ್ನು ರಚನೆ ಮಾಡೋದ್ರ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡಿದವರು ಅವತ್ತಿನ ಕಾಲಕ್ಕೆ ಸೈಯದ್ ಅಹಮದ್ ಖಾನ್ ಅವರು. ಆ ನಂತರ ಅವರ ಒಂದು ಹೋರಾಟದ ವಿಚಾರಗಳ ನಂತರ ಮೂಡಿದ್ದು ಈ ಮುಸ್ಲಿಂ ಕೋಮುವಾದ ಭಾರತದಲ್ಲಿ ಶುರುವಾಗ್ತಾ ಬಂತು. ಹಾಗೆ ಶುರುವಾಗಿದ್ದೇ 1901ರಲ್ಲಿ ಮೊಹಮ್ಮದ್ ಶಫಿ ಅವ್ರ ತಲೆನಲ್ಲಿ ಮೊದಲು ಒಂದು ಐಡಿಯಾ ಓಡುತ್ತೆ, ಇಂಡಿಯನ್ ಮುಸ್ಲಿಂ ಲೀಗನ್ನು ಸ್ಥಾಪನೆ ಮಾಡೋಣ, ನಮ್ಮದೇ ಆಗಿರ್ತಕ್ಕಂಥ ಪ್ರತ್ಯೇಕತೆಗೆ ನಾವು ಹೋರಾಟವನ್ನು ಮಾಡೋದಕ್ಕೆ ಮತ್ತು ಅದರ ತಿಳುವಳಿಕೆಯನ್ನು ನೀಡೋದಕ್ಕೆ ಪ್ರಯತ್ನ ಮಾಡೋಣ ಅಂತ. ಇದರ ಪರಿಣಾಮ 1905ರಲ್ಲಿ ಭಾರತಕ್ಕೆ ಬಂದ ಲಾರ್ಡ್ ಕರ್ಜನ್ ಈ ಮೊಹಮ್ಮದ್ ಶಮಿಯ ಆಶೋತ್ತರಗಳಿಗೆ ಒಂದಿಷ್ಟು ಆತ ಸಲಹೆಗಳನ್ನು ಕೊಡೋದ್ರ ಮುಖಾಂತರ ಸಿಮ್ಲಾ ಸಿಟೇಷನ್ ಅಂತ ಕರಿತೀವಿ, ಸಿಮ್ಲಾ ಕಾನ್ಫರೆನ್ಸ್ಗಳಲ್ಲಿ ಮಾತಾಡ್ತಾನೆ. ಮುಂದೆ 1906ರಲ್ಲಿ ಸಲೀಮುಲ್ಲಾ ಖಾನ್ ಮತ್ತು ಆಗಾ ಖಾನ್ ಥರ್ಡ್ ಇಬ್ಬರು ಸೇರ್ಕೊಂಡ್ಬಿಟ್ಟು ಮುಸ್ಲಿಂ ಲೀಗನ್ನು ಇವರು ಸ್ಥಾಪನೆ ಮಾಡ್ತಾರೆ. ಯಾವಾಗ ಮುಸ್ಲಿಂ ಲೀಗ್ ಸ್ಥಾಪನೆ ಆಯಿತೋ 1930 ಡಿಸೆಂಬರ್ 29ರಂದು ಅಲಹಾಬಾದಲ್ಲಿ ಮುಸ್ಲಿಂ ಲೀಗ್ನ ವಾರ್ಷಿಕ ಸಮಾವೇಶ ನಡೀತು. ಈ ವಾರ್ಷಿಕ ಸಮಾವೇಶದಲ್ಲಿ ದ್ವಿರಾಷ್ಟ್ರ ಸಿದ್ಧಾಂತಕ್ಕೆ ಜೀವ ನೀಡಬೇಕಾದಂತಹ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಲಾಗಿತ್ತು. ಆ ನಂತರ ಅದೇ ಮುಸ್ಲಿಂ ಲೀಗ್ 1940 ಮಾರ್ಚ್ 23ರಂದು ಲಾಹೋರ್ನಲ್ಲಿ ಐತಿಹಾಸಿಕ ಮುಸ್ಲಿಂ ಲೀಗ್ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳುತ್ತೆ. ಆ ಬೃಹತ್ ಸಮಾವೇಶದ ಅಧ್ಯಕ್ಷತೆಯನ್ನು ಮೊಹಮ್ಮದ್ ಅಲಿ ಜಿನ್ನಾ ಅವರೇ ವಹಿಸ್ಕೋತಾರೆ. ಆ ಜಿನ್ನಾರವರು ವಹಿಸ್ಕೊಂಡಾಗಲೇ ಅವರು ತಮ್ಮ ಭಾಷಣದಲ್ಲಿ ಇದನ್ನು ವ್ಯಕ್ತಪಡಿಸಿದ್ರು ಅನ್ನುವಂಥ ಮಾತಿದೆ. ಹಾಗಾಗಿ ಐತಿಹಾಸಿಕ ಪಾಕಿಸ್ತಾನ್ ನಿರ್ಣಯ ಅಂತಲೂ ಕೂಡ ಇದನ್ನು ಘೋಷಣೆ ಮಾಡ್ತಾರೆ. ಹೀಗೆ ಜಿನ್ನಾರವರು ಮುಸ್ಲಿಮರ ಅನಭಿಷಕ್ತ ಸಾಮ್ರಾಟ್ ಆಗ್ತಾರೆ. 1913ರವರೆಗೂ ಕೂಡ ಪ್ರತ್ಯೇಕತೆಯ ವಿಚಾರದ ವಿರೋಧಿಯಾಗಿದ್ದಂಥ ಮೊಹಮ್ಮದ್ ಅಲಿ ಜಿನ್ನಾರವರು 1913ನಿಂದ ತಮ್ಮ ಒಂದು ನೋಡುವಿಕೆಯ ರೀತಿಯನ್ನೇ ಚೇಂಜ್ ಮಾಡ್ಕೋತಾರೆ. ಹಾಗೆ ಚೇಂಜ್ ಮಾಡಲಿಕ್ಕೆ ಆಗಿನ ಕಾಲದ ಕೆಲವು ಅನಿವಾರ್ಯತೆಗಳು ಅವರಿಗೆ ಮೂಡಿತ್ತು ಅಂತ ಕೂಡ ಹೇಳಲಾಗುತ್ತೆ. ಹೀಗೆ ಮೊಹಮ್ಮದ್ ಇಕ್ಬಾಲ್ ಅವರ ವಿಚಾರಧಾರೆಗಳು ಕೂಡ ಈ ಒಂದು ಪ್ರತ್ಯೇಕತೆ ವಿಚಾರದಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣಿಸ್ಕೊಳ್ತವೆ. ಅದಾದ ನಂತರ ಮೊಹಮ್ಮದ್ ಅಲಿ ಚೌಧರಿ ಅವರು ಕೂಡ ಪಾಕಿಸ್ತಾನ್ ಅನ್ನೋ ಹೆಸರಿನ ಹಿಂದೆ ಒಂದು ಶಕ್ತಿ, ಒಂದು ನಿರ್ಮಾಣಕಾರ ಅಂತಲೂ ಕೂಡ ನಾವು ಹೇಳಲಾಗುತ್ತೆ. ಹೀಗಿವೆಲ್ಲವೂ ಕೂಡ ಪ್ರತ್ಯೇಕತಾ ವಿಚಾರವಾಗಿ ನಡೆದಂಥ ಭಾರತದಲ್ಲಿನ ಕೋಮುವಾದ ಚಳುವಳಿ ಅಂತಲೇ ನಾವು ಈ ಕಾನ್ಸೆಪ್ಟನ್ನು ಓದ್ತೀವಿ. ಮುಂದೆ ಬರೋಣ. ಕ್ವಶನ್ ನಂಬರ್ 27 ಮೈಸೂರು ಒಡೆಯರಿಗೆ ಸಂಬಂಧಪಟ್ಟಿದೆ. ನವಕೋಟಿ ನಾರಾಯಣ ಎಂದು ಬಿರುದಾಂಕಿತರವರು ಯಾರು ಅಂತ. ಹೂ ಎಂಜಾಯ್ಡ್ ದ ಟೈಟಲ್ ನವಕೋಟಿ ನಾರಾಯಣ? ರಾಜ ಒಡೆಯರ್, ಕೃಷ್ಣರಾಜ ನರಸರಾಜ ಒಡೆಯರ್, ಕಂಠೀರವ ನರಸರಾಜ ಒಡೆಯರ್, ನರಸಿಂಹರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್? ಆನ್ಸರ್ ವೆರಿ ಸಿಂಪಲ್, ನಿಮಗೆ ಗೊತ್ತಿದೆ. ಚಿಕ್ಕದೇವರಾಜ ಒಡೆಯರ್ ಅವರಿಗೆ ನವಕೋಟಿ ನಾರಾಯಣ ಅಂತಕ್ಕಂಥ ಬಿರುದನ್ನು ಕೊಡಲಾಗಿತ್ತು. ಮೈಸೂರು ಒಡೆಯರ ಪ್ರಾಬಲ್ಯವಲ್ಲಿ ಸ್ಟಾರ್ಟ್ ಮಾಡಿದವರೇ ರಾಜ ಒಡೆಯರವರು. ಅದಕ್ಕಿಂತ ಮುಂಚೆ ಮೈಸೂರು ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಅಧೀನ ಸಾಮ್ರಾಜ್ಯವಾಗಿ ಬೆಳೆದೋಗಿತ್ತು. ಆ ನಂತರ ಅದು ಕಂಪ್ಲೀಟಾಗಿ ಸ್ವತಂತ್ರ ಸಾಮ್ರಾಜ್ಯವಾಗಿ ಕೂಡ ಹುಟ್ಕೊಳ್ತು. ಹೀಗೆ ಮೈಸೂರು ಒಡೆಯರ್ ಕಾಲದ ಒಂದು 8 ಅವರ್ನ ಒಂದು ವಿಡಿಯೋ ನಂದೇ ಸ್ಫೂರ್ತಿ ಅಕಾಡೆಮಿಯಲ್ಲಿ ಈ ವಿಡಿಯೋ ಇದೆ, ನೋಡಿ. ಅದು ಮೈಸೂರು ಒಡೆಯರ್ ಮಹಾಸಂಗಮ ಅಂತೇಳಿ ಒಂದು ದೊಡ್ಡ ವಿಡಿಯೋ ಇದೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರ ಅಂತ ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಹಾಗಾಗಿ ಈ ರಾಜ ಒಡೆಯರ್ ಆ ಕಾಲಕ್ಕೆ ಇದನ್ನು ಪುನರ್ ಸಂಸ್ಥಾಪನೆ ಮಾಡ್ತಾರೆ. ಕಂಠೀರವ ನರಸರಾಜ ಒಡೆಯರ್ ಅವರು ಕೂಡ ಅಷ್ಟೇ ಖಡ್ಗವರಸೆಯಲ್ಲಿ ಅತ್ಯಂತ ಶ್ರೇಷ್ಠತೆಯನ್ನು ಮೆರೆದವರು, ಅನೇಕ ಯುದ್ಧ ಕಲೆಗಳ ಪ್ರವೀಣ ಅಂತ ಕೂಡ ಕರಿತೀವಿ. ಮತ್ತು ಇದೇ ಕಂಠೀರಾಯಪ್ಪಣ ಅನ್ನುವ ಚಿನ್ನದ ನಾಣ್ಯಗಳ ಮುದ್ರಣ ಕೂಡ ಇವ್ರ ಕಾಲದಲ್ಲಾಗಿತ್ತು. ಅದಾದ ನಂತರ ನಮಗೆ ವೆರಿ ಇಂಪಾರ್ಟೆಂಟ್ ಚಿಕ್ಕದೇವರಾಜ ಒಡೆಯರ್ ಅವ್ರ ಬಗ್ಗೆ ನಾವು ಮಾತಾಡ್ತೀವಿ.
ಚಿಕ್ಕದೇವರಾಜ ಒಡೆಯರ್ ಅವರು ಅವರ ಒಂದು ಆಡಳಿತ ಅವಧಿಯಲ್ಲಿ ನೀವು ಗಮನಿಸ್ಬೋದಾದರೆ ಉತ್ತರ ಭಾರತದಲ್ಲಿ ಔರಂಗಜೇಬ್ ಅಧಿಕಾರದಲ್ಲಿದ್ದ. ಉತ್ತರದಲ್ಲಿ ಔರಂಗಜೇಬ್, ಅದಕ್ಕಿಂತ ಕೆಳಗೆ ಮಹಾರಾಷ್ಟ್ರ ಭಾಗದಲ್ಲಿ ಶಿವಾಜಿ ಮಹಾರಾಜ್ ಅಧಿಕಾರದಲ್ಲಿದ್ದರು, ದಕ್ಷಿಣದಲ್ಲಿ ಬಂತಂದರೆ ಚಿಕ್ಕದೇವರಾಜ ಒಡೆಯರ್ ಅಧಿಕಾರದಲ್ಲಿದ್ದರು. ಇಂಥ ಸಂದರ್ಭದಲ್ಲಿ ಮೊಘಲರ ಜೊತೆ ಔರಂಗಜೇಬನ ಜೊತೆ ಚಿಕ್ಕದೇವರಾಜ ಒಡೆಯರ್ ಸ್ನೇಹವನ್ನು ಮಾಡಿಕೊಡ್ತಾರೆ. ಮಾಡೋದಕ್ಕೆ ಕಾರಣ ಇಷ್ಟೇ, ಮಧ್ಯದಲ್ಲಿ ಮರಾಠರು ತೊಂದರೆ ಕೊಡ್ತಾ ಇದ್ರು. ಮರಾಠರು ಆ ಕಡೆ ಔರಂಗಜೇಬನ ಮೇಲೂ ಕೂಡ, ಈ ಕಡೆ ದಕ್ಷಿಣದಲ್ಲಿ ಮೈಸೂರು ಒಡೆಯರ ಸಾಮ್ರಾಜ್ಯಗಳ ಒಂದು ಬಾರ್ಡ್ರಲ್ಲಿ ಆ ದಾಳಿಗಳು ನಡೀತಾ ಇತ್ತು ಅನ್ನೋ ಕಾರಣಕ್ಕಾಗಿ ಶತ್ರುವಿನ ಶತ್ರು ಮಿತ್ರ ಅಂತಾರಲ್ಲ, ಹಾಗೆ ಚಿಕ್ಕದೇವರಾಜ ಒಡೆಯರ್ ಔರಂಗಜೇಬನ ಸ್ನೇಹ ಇತ್ತು. ಅದು ಬೆಂಗಳೂರು ವಶ ಮಾಡ್ಕೊಳ್ಳೋ ವಿಚಾರದಲ್ಲಿ ಇದು ನಡೆದಂಥ ಹೋರಾಟ ಅಂತಲೇ ಕೂಡ ಹೇಳಲಾಗುತ್ತೆ. ಹಾಗಾಗಿ ಏಕೋಜಿಯನ್ನು ಸೋಲಿಸಿ ಚಿಕ್ಕದೇವರಾಜ ಒಡೆಯರ್ ಒಂದು ಬಿರುದನ್ನು ಪಡ್ಕೊಳ್ತಾರೆ, ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಅನ್ನೋ ಬಿರುದು. ಇನ್ನು ಔರಂಗಜೇಬ್ ಕೂಡ ಅಷ್ಟೇ ರಾಜ ಜಗದೇವ ಅನ್ನುವ ಬಿರುದನ್ನು ಚಿಕ್ಕದೇವರಾಜ ಒಡೆಯರ್ ಅವರಿಗೆ ಕೊಟ್ಟಿದ್ದ ಅಂತಲೂ ಕೂಡ ಹೇಳಲಾಗುತ್ತೆ. ಅದಾದರೂ ಕೂಡ ನಿಮಗೆ ಇನ್ ಡೀಟೇಲ್ ಬಹಳಷ್ಟು ಇದೆ. ಆದರೆ ಚಿಕ್ಕದೇವರಾಜ ಒಡೆಯರ್ ವಿಚಾರದಲ್ಲಿ ಅಟಾರಾ ಕಚೇರಿ 18 ಡಿಪಾರ್ಟ್ಮೆಂಟ್ಸ್ ಅಂತ ಕರಿತೀವಿ, ಆಡಳಿತದ ವಿಕೇಂದ್ರೀಕರಣ ತತ್ವದ ಹರಿಕಾರ ಅಂತಲೂ ಕೂಡ ಕರೀತಾರೆ ಇವ್ರನ್ನ. ಹಾಗಾಗಿ ಅಟಾರಾ ಕಚೇರಿ ಸ್ಥಾಪನೆ ಮಾಡಿ ಅತ್ಯುತ್ತಮವಾಗಿ ತೆರಿಗೆಯನ್ನು ವಸೂಲಿ ಮಾಡಿದ್ರು ಅಂತ ನಾನು ಯಾವಾಗಲೂ ಕ್ಲಾಸ್ಗಳಲ್ಲಿ ಇದನ್ನು ವಿರೋಧ ಮಾಡ್ತಾನೆ ಇರ್ತೀನಿ. ಆ ಕಾಲಕ್ಕೆ 9 ಕೋಟಿಯಷ್ಟು ತೆರಿಗೆ ಕಲೆಕ್ಟ್ ಮಾಡಿದ್ರು ಅಂದರೆ ಎಷ್ಟು ಹದ್ಬಸ್ತಾಗಿ ಯಾರಿಗೂ ಕೂಡ ರಿಯಾಯಿತಿ ಕೊಡದೇ ಎಷ್ಟು ಅಚ್ಚುಕಟ್ಟಾಗಿ ತೆರಿಗೆ ವಸೂಲಿ ಮಾಡಿದ್ರು ಇವರು ಅಂತ. ಹಾಗಾಗಿ ನವಕೋಟಿ ನಾರಾಯಣ ಅನ್ನೋ ಬಿರುದು ಬಂದಿತ್ತು ಇವರಿಗೆ ಅಂತ. ನೆಕ್ಸ್ಟ್ ಕೃಷಿ ಅಭಿವೃದ್ಧಿಗಾಗಿ ಚಿಕ್ಕದೇವರಾಜನಾಲೆ ದೊಡ್ಡ ದೇವರಾಜನಾಲೆಯನ್ನು ಕಟ್ಟಿಸ್ಬಿಟ್ಟು ಅಭಿವೃದ್ಧಿ ಮಾಡ್ತಾರೆ. ಇನ್ನು ಇವರಿಗೆ ಚಿಕ್ಕದೇವರಾಜ ಭಿನ್ನಪಂ, ಗೀತಗೋಪಾಲ, ಇನ್ನೂ ಅನೇಕ ಕೃತಿಗಳು ರಚನೆ ಆಗಿದ್ದು ಕೂಡ ಇವ್ರ ಕಾಲದಲ್ಲೇ. ಹಾಗಾಗಿ ಚಿಕ್ಕದೇವರಾಜ ಒಡೆಯರ್ ಒಬ್ಬ ಫೇಮಸ್ ಆಗಿ ಮೈಸೂರಿನ ಆಡಳಿತಗಾರರಲ್ಲೊಬ್ಬರು. ನೆಕ್ಸ್ಟ್ ಬರೋಣ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್. ಯುರೋಪಿಯನ್ ಹಿಸ್ಟ್ರಿ ಕಡೆ ಹೋಗುತ್ತೆ. ಯುರೋಪಿನಲ್ಲಿ 2ನೇ ಮಹಾಯುದ್ಧ ಸಂಭವಿಸಿದ ವರ್ಷ, ಸೆಕೆಂಡ್ ವರ್ಲ್ಡ್ ವಾರ್ ಬ್ರೋಕ್ ಔಟ್ ಇನ್ ಯುರೋಪ್ ಇನ್ ದ ಇಯರ್ ಅಂತ 1939, 1938, 1945, 1946. ಉತ್ತರ ಅಂತೂ ಎಲ್ಲರಿಗೂ ಗೊತ್ತಿದೆ, 1939ರಿಂದ ಸ್ಟಾರ್ಟ್ ಆಗಿ 44ರವರೆಗೂ ಕೂಡ ಇದು ನಡೆದಿತ್ತು. ಈ 2ನೇ ಮಹಾಯುದ್ಧದ ವಿಚಾರದಲ್ಲಿ ನಮಗೆ ಬಹಳಷ್ಟು ಸಾರಿ ಕೆಲವು ಪ್ರಶ್ನೆಗಳು ನಿಮ್ಮ ಮುಂದೆ ಬರ್ತದೆ. ಜರ್ಮನಿಯ ನಾಜಿ ಪಕ್ಷದ ಅಡಾಲ್ಫ್ ಹಿಟ್ಲರ್ ಮತ್ತು ಇಟಲಿಯ ಫ್ಯಾಸಿಸ್ಟ್ ಪಕ್ಷದ ಮುಸ್ಸೋಲಿನಿ ಈ 2ನೇ ಮಹಾಯುದ್ಧದಲ್ಲಿ ಅವರೇ ಒಂದು ಪ್ರಮೋಟ್ ಮಾಡಿದಂಥ ವಿಚಾರಗಳು ನಿರಂಕುಶವಾದದ ಆಡಳಿತ ಮತ್ತು ಈ ಒಂದು ಯುದ್ಧಕ್ಕೆ ಕಾರಣ ಆಯಿತು ಅಂತಲೇ ಹೇಳ್ಬೋದು. ಹಾಗಾಗಿ 1939ರ ವೇಳೆಗೆ ಜರ್ಮನಿಯ ಮೇಲೆ ಜರ್ಮನಿ ಪೋಲ್ಯಾಂಡ್ ಮೇಲೆ ದಾಳಿ ಮಾಡಿದ್ರಿಂದಾಗಿ ಅದರ ಅರ್ಧ ಭಾಗವನ್ನು ಹೊಂದಿದ್ದಂಥ ರಷ್ಯಾ ಈಗ ಅನಿವಾರ್ಯವಾಗಿ ಜರ್ಮನಿಯ ವಿರುದ್ಧ ಯುದ್ಧ ಸಾರಬೇಕಾದ ಅನಿವಾರ್ಯತೆ ಇತ್ತು. ಹಾಗಾಗಿ ವಿಶ್ವದ ರಾಷ್ಟ್ರಗಳು ಒಂದು ಮಿತ್ರ ರಾಷ್ಟ್ರಗಳಾಗಿ ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ, ಅಮೆರಿಕಾಗಳೆಲ್ಲ ಸೇರಿ ಹೋರಾಟ ಮಾಡಿದ್ವು. ಹಾಗಾಗಿ ಇವರನ್ನ ಗೆಲುವಿನ ರೂವಾರಿಗಳು ಅಂತಲೇ ಕರೀತಾರೆ. ಮಿತ್ರ ರಾಷ್ಟ್ರಗಳ ಈ ಗುಂಪನ್ನು 2ನೇ ಮಹಾಯುದ್ಧದ ಗೆಲುವಿನ ರೂವಾರಿಗಳು ಅಂತ ಕೂಡ ಕರೀತಾರೆ. ಹಾಗಾಗಿ ಇವರನ್ನ ಆಕ್ಸಿಸ್ ಪವರ್ ನೇಷನ್ಸ್ ಅಂತ ಕರೀತಾರೆ. ಆಗ ಇಂಗ್ಲೆಂಡ್ನ ವಿನ್ಸೆಂಟ್ ಚರ್ಚಿಲ್ ಅವರು ಇದನ್ನು ಮುಂದುವರ್ಸ್ಕೊಂಡು ಬಂದಿದ್ರು ನಾಯಕತ್ವವನ್ನು. ಫ್ರಾನ್ಸ್ನಲ್ಲಿ ಡಿಗಾಲೆ ಅವರಿದ್ರು, ರಷ್ಯಾದಲ್ಲಿ ಸ್ಟಾಲಿನ್ ಅವರಿದ್ರು, ಅಮೆರಿಕಾದಲ್ಲಿ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಮತ್ತು ಟ್ರುಮನ್ ಅವರು ಈ ಒಂದು ವಿಜಯದ ರೂವಾರಿಗಳಾಗಿ ಇವರನ್ನ ಕರೀತಾರೆ. ಇವರ ವಿರುದ್ಧದಲ್ಲಿ ಅಲೈಡ್ ಪವರ್ಸ್ ಅಲ್ಲಿ ಜರ್ಮನಿಯ ಹಿಟ್ಲರ್ ಇದ್ದ, ಇಟಲಿಯ ಮುಸ್ಸೋಲಿನಿ ಇದ್ರು, ಜಪಾನ್ನಲ್ಲಿ ಕುರುಹಿಟೋ ಅವರಿದ್ರು. ಇವರೆಲ್ಲರೂ ಕೂಡ ಒಂದು ಪಕ್ಷವಾಗಿ ಹೋರಾಟ ಮಾಡಿದ್ರು. ಬಟ್ ಇಲ್ಲಿ ಯಾವಾಗೂ ಕೇಳೋ ಪ್ರಶ್ನೆ, 2ನೇ ಮಹಾಯುದ್ಧದಲ್ಲಿ ಅಮೆರಿಕ ಯಾಕೆ ಎಂಟ್ರಿ ಆಯಿತು ಅಂತ. 1ನೇ ಮಹಾಯುದ್ಧಕ್ಕೂ 2ನೇ ಮಹಾಯುದ್ಧದಲ್ಲೂ ಅಮೆರಿಕ ಬೇಕು ಅಂತಲೇ ಈ ಯುದ್ಧದಲ್ಲಿ ಭಾಗವಹಿಸಿಲ್ಲ. ಅದನ್ನು ಭಾಗವಹಿಸುವ ಹಾಗೆ ಒಂದಿಷ್ಟು ಅವುಗಳಿಗೆ ಪ್ರಮೋಟ್ ಮಾಡಲಾಗಿತ್ತು. ಹಾಗಾಗಿ ಅಮೆರಿಕಾದ ಪರ್ಲ್ ಹಾರ್ಬರ್ ಅಂತಕ್ಕಂಥ ನೌಕಾನೆಲೆ ಮೇಲೆ ಜಪಾನ್ ದಾಳಿ ಮಾಡ್ತು. ಈ ದಾಳಿಯ ಪರಿಣಾಮವಾಗಿ ಅಮೆರಿಕ 2ನೇ ಮಹಾಯುದ್ಧದಲ್ಲಿ ಭಾಗವಹಿಸಿಬಿಟ್ಟು ತನ್ನ ಸಿಟ್ಟನ್ನು ಜಪಾನ್ ಮೇಲೆ ತೀರಿಸ್ಕೊಳ್ಳುತ್ತೆ. ಹಿರೋಶಿಮಾ ನಾಗ್ಸಾಕಿ ಮೇಲೆ ಅಣುಬಾಂಬ್ ಪ್ರಯೋಗ ಮಾಡೋದ್ರ ಮುಖಾಂತರವಾಗಿ ಈ ಒಂದು ವ್ಯವಸ್ಥೆಗೆ ಸರ್ವನಾಶಕ್ಕೆ ದಾರಿಯನ್ನು ಮಾಡಿಕೊಟ್ಟವರೇ ಅಮೆರಿಕ. ಇವತ್ತು ಜಗತ್ತೇ ಹೆದರಬಹುದಾಗಿರ್ತಕ್ಕಂತಹ ಈ ಒಂದು ಕೃತ್ಯವನ್ನು ಆಗಿನ ಕಾಲಕ್ಕೆ ಅಮೆರಿಕ ಮಾಡ್ತು. ಅದರ ತಾಂತ್ರಿಕತೆಯನ್ನು ಇವತ್ತು ಕದ್ದು ಬೇರೆ ದೇಶಗಳು ಬಳಸ್ಕೊಂಡು ಸೂಪರ್ ಪವರ್ ನೇಷನ್ಸ್ಗಳಾಗಿದ್ದಾವೆ. ಮುಂದೊಮ್ಮೆ ಏನಾದರೂ ಈ ಯುದ್ಧದಲ್ಲಿ ಅಣುಶಕ್ತಿ ಏನಾದರೂ ಬಳಕೆ ಆಯಿತು ಅಂದರೆ ಈ ಜಗತ್ತೇ ಸರ್ವನಾಶಕ್ಕೆ ಕಾರಣವಾಗ್ತೀವಿ. ಹಾಗಾಗಿ ಮಹಾತ್ಮ ಆಲ್ಫ್ರೆಡ್ ನೊಬೆಲ್ ಅವರು ಪಾಪ ರಸ್ತೆಗಳನ್ನು ಮಾಡುವಾಗ ಸುರಂಗಗಳನ್ನು ಮಾಡೋದಕ್ಕೆ ಅಥವಾ ಬಂಡೆಗಳನ್ನು ಡಿವೈಡ್ ಮಾಡೋದಕ್ಕೆ ಒಡೆದು ಹಾಕೋಕ್ಕೆ ಕಂಡುಹಿಡಿದಂಥ ಆ ತಾಂತ್ರಿಕತೆಯನ್ನು ಅಮೆರಿಕ ಕೆಟ್ಟದಾಗಿ ಯುದ್ಧದಲ್ಲಿ ಬಳಸ್ಕೋತು. ಹೀಗೆ ಬಳಸ್ಕೊಂಡಿದ್ದ ಪರಿಣಾಮವೇ ಆಲ್ಫ್ರೆಡ್ ನೊಬೆಲ್ ಅವರು ತನ್ನ ದುಡಿಮೆಯ ಅಷ್ಟೂ ವಿಚಾರವನ್ನು ಅವರು ನೊಬೆಲ್ ಪ್ರಶಸ್ತಿಗೆ ದಾನ ಮಾಡ್ತಾ ಬಂದರು. ಅದು ನಿಮಗೂ ಕೂಡ ಗೊತ್ತಿದೆ. ಹೀಗಾಗಿ ತಾಂತ್ರಿಕತೆಯನ್ನು ಒಳ್ಳೆಯ ರೀತಿಯಲ್ಲಿ ಬಳಕೆ ಆಗಲಿಲ್ಲ ಅಂತೇಳಿ ಕಂಡಿಡಿದ ಪುಣ್ಯಾತ್ಮ ಕೊರಗಿನಲ್ಲೇ ಸಾಯಬೇಕಾದ ಪರಿಸ್ಥಿತಿ ಬಂತು. ಹಾಗಾಗಿ ಅಮೆರಿಕದ ಪರ್ಲ್ ಹಾರ್ಬರ್ ದಾಳಿಯಿಂದಾಗಿನೇ ಜಪಾನ್ ಸರ್ವನಾಶ ಆಯಿತು ಅಂತ ಓದ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ಸ್ ಬರೋಣ. ಕಾನ್ಪುರದಲ್ಲಿ ನಡೆದ 1857ರ ದಂಗೆ ನೇತೃತ್ವ ವಹಿಸಿದವ್ರು ಯಾರು ಅಂತ ನಿಮಗೆ ಗೊತ್ತಿದೆ. ಉತ್ತರ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದ್ದಂತಹ ದಂಗೆ, ದಕ್ಷಿಣ ಭಾರತದಲ್ಲಿ ಸುರಪುರದಲ್ಲಿ ವೆಂಕಟಪ್ಪ ನಾಯಕ ಒಬ್ಬ ಇದ್ದ ಬಿಟ್ಬಿಟ್ರೆ 1857ರ ದಂಗೆ ದಕ್ಷಿಣ ಭಾರತದಲ್ಲಿ ಯಾವುದೇ ರೀತಿಯಾದ ಪ್ರಭಾವ ಆಗಿಲ್ಲ ಇದು. ಆದರೆ ಉತ್ತರ ಭಾರತದಲ್ಲಿ ಮಾತ್ರ
ಕಾನ್ಪುರದಲ್ಲಿ ನಾನಾ ಸಾಹೇಬ್, ಅಲ್ಲೇ ಅವನ ಜನರಲ್ ಆಗಿದ್ದ ತಾಂತ್ಯ ಟೋಪಿ. ನೆಕ್ಸ್ಟು ದೆಹಲಿಯ ಬಖ್ತ್ ಖಾನ್, ಏನು ನಮ್ಮ ಕೊನೆಯ ಮೊಘಲ್ ದೊರೆ ಇದ್ರು, ಅವರ ಒಬ್ಬ ಜನರಲ್ ಆಗಿದ್ದವನೇ ಬಖ್ತ್ ಖಾನ್. ಇನ್ನು ಲಕ್ನೋದಲ್ಲಿ ವಜೀರ್ ಅಲಿ ಅವರ ಹೆಂಡತಿ ಝೀನತ ಮಹಲ್, ಇವರೆಲ್ಲ ಹೋರಾಟ ಮಾಡಿದ್ದಾರೆ. ಹಾಗಾಗಿ ಇವರಲ್ಲಿ ಯಾರು ಕಾನ್ಪುರದಲ್ಲಿ ದಂಗೆ ಎದ್ರು ಅಂದರೆ ಅದು ನಾನಾ ಸಾಹೇಬ್. ಹಾಗಾಗಿ ಕಾನ್ಪುರವೇ ಮೊಟ್ಟ ಮೊದಲ ಬಾರಿಗೆ ಒಬ್ಬ ರಾಜನ ನೇತೃತ್ವದಲ್ಲಿ ದಂಗೆ ಶುರು ಮಾಡೋದಕ್ಕೆ ಶುರುವಾಯಿತು. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿದೆ, ಮಂಗಳ್ ಪಾಂಡೆ ಈ ದಂಗೆಯನ್ನು ಸ್ಟಾರ್ಟ್ ಮಾಡ್ತಾರೆ, ಮೀರತ್ತಲ್ಲಿ ಎರಪ್ಟ್ ಆಗುತ್ತೆ, ದೆಹಲಿಯಲ್ಲಿ ಹೋರಾಟಗಳು ನಡೆಯುತ್ತೆ, ಕಾನ್ಪುರ್ಗೆ ಶಿಫ್ಟ್ ಆಗುತ್ತೆ. ಹೀಗೆ ದಂಗೆ ಮುಂದುವರೆದು ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ನಾನಾ ಸಾಹೇಬ್ ಈ ಒಂದು ಹೋರಾಟದಲ್ಲಿ ಭಾಗವಹಿಸೋದಕ್ಕೆ ನಿಮಗೆ ಚೆನ್ನಾಗಿ ಕಾರಣ ಗೊತ್ತಿದೆ. ಕಾರಣ ಇಷ್ಟೇ, ಡಾಲೌಸಿ ಜಾರಿಗೆ ತಂದ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ನೀತಿಯ ವಿರುದ್ಧ ತನ್ನ ತಂದೆ ಎರಡನೇ ಬಾಜಿರಾವ್ ಏನಿದ್ದಾನೆ ಅವನ ದತ್ತು ಪುತ್ರನೇ ಈತ ನಾನಾ ಸಾಹೇಬ್. ಹಾಗಾಗಿ ಎರಡನೇ ಬಾಜಿರಾವ್ ಕೊಡ್ತಿದ್ದಂಥ ಎಲ್ಲ ವೇತನವನ್ನು ಇವ್ರು ಕಟ್ ಮಾಡ್ಕೊಂಡಿದ್ದಕ್ಕಾಗಿ ನಾನಾ ಸಾಹೇಬ್ ಇದನ್ನು ಹೋರಾಟ ಮಾಡ್ದ. ಅವನ ಸೇನೆಯ ಜನರಲ್ ಆಗಿದ್ದವನೇ ತಾಂತ್ಯ ಟೋಪಿ, ಅವನು ಹೋರಾಟ ಮಾಡ್ದ ಕಾನ್ಪುರದಲ್ಲಿ. ಅದು ಸಕ್ಸಸ್ ಆಗಲಿಲ್ಲ. ಮುಂದೆ ಆತ ರಾಣಿ ಲಕ್ಷ್ಮೀಬಾಯಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರ ಜೊತೆ ಸೇರಿಕೊಂಡು ಗ್ವಾಲಿಯರ್ ಯುದ್ಧದಲ್ಲಿ ಕೂಡ ಭಾಗವಹಿಸ್ತಾನೆ. ಮತ್ತೊಂದು ಕಡೆ ಬಖ್ತ್ ಖಾನ್ ಕೂಡ ದೆಹಲಿಯ ಮೊಘಲ್ ಸುಲ್ತಾನನ ಒಬ್ಬ ಶ್ರೇಷ್ಠ ಸೇನಾ ನಾಯಕನಾಗಿ ಇವನು ಹೋರಾಟ ಮಾಡ್ತಾರೆ. ಹಾಗಾಗಿ ದೆಹಲಿಯನ್ನಾಳಿದ ಕೊನೆಯ ಮೊಘಲ್ ಸುಲ್ತಾನ್ ಯಾರು ಅನ್ನೋದನ್ನ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ದೆಹಲಿಯ ಕೊನೆಯ ಯಾರೋ ಮೊಘಲ್ ಸಾಮ್ರಾಟ ಯಾರು ಅಂತ, ಅವನ ಸೇನಾ ನಾಯಕನೇ ಈ ಬಖ್ತ್ ಖಾನ್, ಅವನು ಹೋರಾಟ ಮಾಡ್ತಾನೆ. ನೆಕ್ಸ್ಟು ವಜೀರ್ ಅಲಿ ಅವರ ಹೆಂಡತಿ ಝೀನತ್ ಮಹಲ್ ಕೂಡ ಲಕ್ನೋದಲ್ಲಿ ಹೋರಾಟ ಮಾಡ್ತಾಳೆ. ಝಾನ್ಸಿಯಲ್ಲಿ ಕೂಡ ಅಷ್ಟೇ ರಾಣಿ ಲಕ್ಷ್ಮೀಬಾಯಿ ಹೋರಾಟ ಮಾಡ್ತಾಳೆ. ಇನ್ನು ಜಗದೀಶ್ಪುರ ಬಿಹಾರದಲ್ಲಿ ಬರುತ್ತೆ, ಕುನ್ವರ್ ಸಿಂಗ್ ಹೋರಾಟ ಮಾಡ್ತಾರೆ. ಅಸ್ಸಾಮಲ್ಲಿ ಹೋರಾಟ ಮಾಡ್ತಾರೆ. ಕರ್ನಾಟಕದಲ್ಲಿ ಸುರಪುರದ ವೆಂಕಟಪ್ಪ ನಾಯಕ ಹೋರಾಟ ಮಾಡ್ತಾನೆ. ಹೀಗೆಲ್ಲ ಕಡೆ 1857 ದಂಗೆ ನಡೀತು. ಆದರೆ ಹೆಚ್ಚಿನ ಪ್ರಭಾವ ಉತ್ತರ ಭಾರತದಲ್ಲೇ ಆಯಿತು ಬಿಟ್ಟರೆ ದಕ್ಷಿಣ ಭಾರತದಲ್ಲಿ ಇದರ ಪ್ರಭಾವ ಆಗಲಿಲ್ಲ. ಸ್ಥಳೀಯ ರಾಜರುಗಳೆಲ್ಲ, ಕೆಲವು ರಾಜರುಗಳು ಬ್ರಿಟಿಷರಿಗೆ ಸಪೋರ್ಟ್ ಮಾಡಿದ್ರು. ದಂಗೆ ವಿಸ್ತೃತ ರೂಪವನ್ನು ತಾಳಲಿಲ್ಲ, ಅವನತಿಯತ್ತ ಸಾಗ್ಬಿಡ್ತು ಅಂತ. ಸೊ ನೆಕ್ಸ್ಟ್ ಮಾಡೋಣ ಮುಂದಿನ ಪ್ರಶ್ನೆ. ಶೀತಲ ಸಮರದಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಾಷ್ಟ್ರಗಳು. ನಿಮಗೆಲ್ಲ ಗೊತ್ತಿದೆ ಈ ಕೋಲ್ಡ್ ವಾರ್ ಅನ್ನುವಂಥ ಕಾನ್ಸೆಪ್ಟ್ಸ್. ನೀವು ಕೂಡ ಅಷ್ಟೇ ಭಾಳಷ್ಟು ಸಾರಿ ಇದನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಳಸೋಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆಗಳಲ್ಲೇ ಬಳಸಿದ್ರಿ ಕೋಲ್ಡ್ ವಾರ್ ಅಂತ. ಏನು ಶೀತಲ ಸಮರ ಅಂತಂದರೆ ಬಹಳ ವಿಚಿತ್ರವಾದಂಥ ಕಲ್ಪನೆ ಇದು. ಒಂದು ಯಾವುದೋ ಪ್ರಬಲವಾದ ರಾಷ್ಟ್ರ ಇನ್ನೊಂದು ರಾಷ್ಟ್ರದ ವಿರುದ್ಧ ಯುದ್ಧ ಮಾಡಬಹುದು ಅನ್ನುವಂಥ ಭಯವನ್ನು ಸೃಷ್ಟಿ ಮಾಡೋದು, ಅದನ್ನೇ ಶೀತಲ ಸಮರ ಅಂತ ಕರಿತೀವಿ. ಈ ಹೊಡಿತೀನಿ ನೋಡಿ ನಿನಗೆ ಅಂತಾರಲ್ಲ, ಹಾಗೆ ಹೊಡಿಯಲ್ಲ ಅವರು, ಹೊಡಿತೀನಿ ನೋಡಿ ನಿನಗೆ ಅಂತ ಹೀಗೊಂದು ಶೀತಲ ಸಮರದ ಭಯವನ್ನು ಸೃಷ್ಟಿ ಮಾಡಿದ್ದು ಯಾರು? ಇದು 1945 ಭಾರತ ಇದು ವರ್ಲ್ಡ್ ಲೆವೆಲಲ್ಲಿ ಎರಪ್ಟ್ ಆಯಿತು. ಯಾರ್ಯಾರ ಮಧ್ಯ? ರಷ್ಯಾ ಇಂಗ್ಲೆಂಡ್, ಆಮೇಲೆ ರಷ್ಯಾ USA, ರಷ್ಯಾ ಫ್ರಾನ್ಸ್, ರಷ್ಯಾ ಜರ್ಮನಿ. ನೋಡಿ, ಪ್ರಮುಖವಾಗಿ ರಷ್ಯಾನೇ ಇದೆ. ಮತ್ತೊಂದು ಕಡೆ ನೀವು ಯಾವುದು ಅಂತ ನೋಡಿದ್ರೆ ಅದು ಅಮೇರಿಕಾ. ಅದು ನಿಮಗೆ ಗೊತ್ತಿದೆ. ಶೀತಲ ಸಮರ ನಡೆದದ್ದು 1945ರಿಂದ 1991. ಏನು ನಮ್ಮಲ್ಲಿ ರಷ್ಯಾ USSR ಅಂತ ಏನು ಕರಿತೀವಿ, ಆ USSR ಒಡೆದೋಗಿ ಬರೀ ರಷ್ಯಾ ಆಗೇನು ಉಳ್ಕೋತೋ ಆಗ ಹುಟ್ಟಿಕೊಂಡ 21 CIS ನೇಷನ್ಸ್ ಅಂದರೆ ಕಾಮನ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಅಂತ ಏನು ಕರಿತೀವಿ, ಅಲ್ಲಿಗೆ ಈ ಶೀತಲ ಸಮರ ಕೊನೆಗೊಳ್ಳುತ್ತೆ. ಅಮೆರಿಕಾದ ಅಧ್ಯಕ್ಷರು ಮತ್ತು ರಷ್ಯಾದ ಅಧ್ಯಕ್ಷರ ನಡುವಿನ ಮಾತುಕತೆಗಳು ಈ ಒಂದು ಕೊನೆಗೆ ಕಾರಣವಾಗ್ತವೆ. ಆದರೂ ರಷ್ಯಾದಲ್ಲಿ ಏನು ಅಧಿಕಾರಕ್ಕೆ 1985ನಲ್ಲಿ ಏನು ಬಂತು, ಆ 1985ಇಂದ ರಷ್ಯಾದಲ್ಲಿ ಒಂದು ರೀತಿಯ ಬದಲಾವಣೆ, ಪ್ರಜಾಪ್ರಭುತ್ವದ ತತ್ವಗಳ ಅಳವಡಿಕೆ ಸ್ವಲ್ಪ ಶುರುವಾಯಿತು. ಹಾಗೆಯೇ ಗ್ಲಾಸ್ ನಾಸ್ಟ್ ಅನ್ನುವಂತಹ ಈ ಒಂದು ಪದ್ಧತಿನೇ ಆ ಕಾಲಕ್ಕೆ ಅಮೆರಿಕಾದ ವಿರುದ್ಧ ಮಾಡ್ತಿದ್ದಂಥ ಹಲವು ಸಂಚುಗಳನ್ನು ಕಡಿಮೆ ಮಾಡಲಾಯಿತು ಅಂತ ಕೂಡ ಹೇಳ್ತೀವಿ. ಓಕೆ, ಹಾಗೆ ಬಹಳ ಮುಖ್ಯವಾಗಿ ಶೀತಲ ಸಮರ 1945ಇಂದ 1991 ನಡುವೆ ನಡೀತು. ಆಗ ಈ ರಾಷ್ಟ್ರಗಳ ಮಧ್ಯೆ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಕೋಲ್ಡ್ ವಾರ್ ನಡೀತಾ ಇತ್ತು. ಏನಪ್ಪಾ ಅದು ಅಂತಂದ್ರೆ, ಶೀತಲ ಸಮರದ ಸಂದರ್ಭದಲ್ಲಿ ಅಮೆರಿಕ ನ್ಯಾಟೋ, ಸಿಯಾಟೋ, ಸೆಂಟೋ ಅನ್ನುವಂಥ ಒಪ್ಪಂದಗಳನ್ನು ಮಾಡಿಕೊಂಡು ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಳ್ಳುವ ರಾಷ್ಟ್ರಗಳನ್ನ ತನ್ನ ಕಡೆ ಹಾಕೊಳ್ತು. ರಷ್ಯಾ ಪ್ರಬಲ ಚೀನಾದ ಜೊತೆಗೆ ಸೇರ್ಕೊಂಡ್ಬಿಟ್ಟು ವಾರ್ಸಾ ಒಪ್ಪಂದವನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಸಮಾಜವಾದ ತತ್ವಗಳನ್ನ ಒಪ್ಕೊಂಡವ್ರನ್ನ ತನ್ನ ಕಡೆ ಸೇರಿಸ್ಕೊಳ್ತು. ಹಾಗಾಗಿ ಟೋಟಲಿ ಇದು ಡೆಮಾಕ್ರಸಿ ವರ್ಸಸ್ ಸೋಷಿಯಲಿಸಮ್ಸ್ನ ನಡುವೆ ಒಂದು ನಡೆದಂಥ ಹೋರಾಟ ಅಂತಲೇ ಕರಿಬೋದು. ಆ ಮಧ್ಯದಲ್ಲಿ ಕೊರಿಯಾವನ್ನು ಡಿವಿಷನ್ ಮಾಡೋಷ್ಟು ಮಟ್ಟಿಗೆ ಸೌತ್ ಕೊರಿಯಾ ಆ್ಯಂಡ್ ನಾರ್ತ್ ಕೊರಿಯಾದ ನಡುವಿನ ದೊಡ್ಡ ಜಗಳ ಸೃಷ್ಟಿಯಾಗಿದೆ ಇದರಿಂದಾಗಿ. ಕ್ಯೂಬಾದಲ್ಲಿ ಕೂಡ ಅಷ್ಟೇ ಅಮೆರಿಕಾದ ಬುಡದಲ್ಲೇ ಸೋಷಿಯಲಿಸ್ಟನ್ನು ಹುಟ್ಟಾಕಿತ್ತು ರಷ್ಯಾ. ಅಲ್ಲಿ ಕೂಡ ನೀವು ನೋಡ್ಬೋದು ಕ್ಯೂಬಾ ವಾರಲ್ಲಿ ಕೂಡ. ದೆನ್ ವಿಯೆಟ್ನಾಂ ಯುದ್ಧ. ಈ ಎಲ್ಲ ಯುದ್ಧಗಳು ಕೂಡ ಆ ಕಾಲಕ್ಕೆ ತುಂಬ ಗ್ರೇಟ್ ಆಗಿ ಶೀತಲ ಸಮರದಲ್ಲಿ ನಮ್ಗೆ ಕಾಣಿಸ್ಕೊಳ್ತವೆ. ಹೀಗೆ ಮುಂದೆ ರಷ್ಯಾ ಮತ್ತು ಅಮೆರಿಕಾದ ನಡುವಿನ ಈ ಒಂದು ಒಪ್ಪಂದಗಳು ಒಂದು ರೀತಿಯ ಶೀತಲ ಸಮರವನ್ನು ಕಡಿಮೆ ಮಾಡ್ತಾ ಬಂತು. ಹಾಗೆ ಕಡಿಮೆ ಮಾಡ್ತಾ ಬಂದಿದ್ದರ ಪರಿಣಾಮ ಶೀತಲ ಸಮರ ಎಂಡಾಯಿತು. 1991ನಲ್ಲಿ ರಷ್ಯಾ ವಿಘಟನೆ ಆಯಿತು ಅಂತ ಓದ್ತೀವಿ. ಬಹಳ ಚೆನ್ನಾಗಿದೆ ಯುರೋಪಿಯನ್ ಹಿಸ್ಟ್ರಿ, ಒಮ್ಮೆ ಅದ್ರ ಬಗ್ಗೆ ಕಣ್ಣಾಡಿಸ್ಕೋಬೇಕು. ನೆಕ್ಸ್ಟ್ ಬೇಡ, ಭಾರತದಲ್ಲಿ ಫೆಡರಲ್ ನ್ಯಾಯಾಲಯ ಯಾವ ಕಾಯ್ದೆಯ ಅನುಸಾರವಾಗಿ ಸ್ಥಾಪನೆ ಆಯಿತು ಅಂತ, ಫೆಡರಲ್ ಕೋರ್ಟ್ ಯಾವ ಆ್ಯಕ್ಟ್ ಪ್ರಕಾರ ಬಂತು ಅಂತ ಬಹಳ ಈಸಿಯಾಗಿದೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಆಗಿರೋದೇ ಇದ್ರ ಮೇಲೆ. 1891
1909 ಮಿಂಟೋ ಮಾಲೆ ರಿಫಾರ್ಮ್ಸ್, 1919 ಮಾಂಟೆಗೋ ಚಮ್ಸ್ಫೋರ್ಡ್, ಇನ್ 1935 ಭಾರತ ಸರ್ಕಾರದ ಕಾಯ್ದೆ. ಯಾವುದ್ರ ಪ್ರಕಾರ ಬಂತು ಅಂದರೆ ನಿಮ್ಗೆ ಆನ್ಸರ್ ಗೊತ್ತೇ ಇದೆ. ಭಾರತದಲ್ಲಿ ಫೆಡ್ರಲ್ ಕೋರ್ಟನ್ನು ಜಾರಿಗೆ ತಂದದ್ದೇ 1935ನ ಭಾರತ ಸರ್ಕಾರದ ಕಾಯ್ದೆಗಳು. ಈ ಭಾರತ ಸರ್ಕಾರದ ಕಾಯ್ದೆ ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಸಂದರ್ಭದಲ್ಲಿ ಜಾರಿಗೆ ತಂದ ಅತ್ಯುತ್ತಮ ಕಾಯ್ದೆ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಿದೆ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟಿಂದ ಹಿಡಿದು 1853ರವರೆಗೂ ಜಾರಿಗೆ ತಂದ ಕಾಯ್ದೆಗಳೆಲ್ಲ ಈಸ್ಟ್ ಇಂಡಿಯಾ ಕಂಪನಿಯ ಪರವಾಗಿ, ಈಸ್ಟ್ ಇಂಡಿಯಾ ಕಂಪನಿನೇ ಇಲ್ಲಿ ಅಧಿಕಾರಕ್ಕೆ ಉಳ್ಕೊಳ್ಳೋಕ್ಕಾಗಿ ತನಗೆ ಹೇಗೆ ಬೇಕೋ ಆ ನೀತಿಗಳನ್ನು ಜಾರಿಗೆ ತಂತು. ಆದರೆ 1857ರ ಕ್ರಾಂತಿ ಆದಮೇಲೆ 1858ರಲ್ಲಿ ಜಾರಿಗೆ ಬಂದಂತಹ ಕ್ವೀನ್ ಮ್ಯಾಗ್ನಾ ಕಾರ್ಟಾದ ನಂತರ ಅಲ್ಲಿಂದ ಶುರುವಾಯಿತು ಭಾರತೀಯರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಹಕ್ಕುಗಳು ದೊರೀತಕ್ಕಂಥ ಅವಕಾಶ. ಹಾಗಾಗಿ 1858ನಿಂದ ಹಿಡಿದು 1947ವರೆಗೆ ಬಂದಂಥ ಎಲ್ಲ ಕಾಯ್ದೆಗಳು ಕೂಡ ಭಾರತೀಯರಿಗೆ ತಮ್ಮ ತಮ್ಮ ಹಕ್ಕುಗಳನ್ನು ಉಳಿಸಿಕೊಳ್ಳುವಂಥ ಕಾಯ್ದೆಗಳು ಬರೋದಕ್ಕೆ ಶುರುವಾಯಿತು. ಹಾಗಾಗಿ 1935ನ ಭಾರತ ಸರ್ಕಾರ ಕಾಯ್ದೆನಲ್ಲಿ ಅಖಿಲ ಭಾರತ ಒಕ್ಕೂಟ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ. ವಿಷಯಗಳನ್ನು 3 ಪಟ್ಟಿಯಾಗಿ ಡಿವಿಷನ್ ಮಾಡಿದೆ: ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳಾಗಿ. ಇನ್ನು ಫೆಡರಲ್ ಶಾಸಕಾಂಗದ ರಚನೆಗೂ ಕೂಡ ಅವಕಾಶ ಮಾಡಿಕೊಟ್ಟಿದೆ. ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ತು. ಈ ಹಿಂದೆ ಡಯಾರ್ಚಿ ನಮಗೆ ಈ ಹಿಂದಿನ ಕಾಲದಲ್ಲಿ ಪ್ರಾಂತೀಯ ವಲಯಗಳಲ್ಲಿತ್ತು, ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿ ತಂದರು. ಬೈಕ್ಯಾಮರಲ್ ಲೆಜಿಸ್ಲೇಚರ್ ಈ ಹಿಂದೆನೇ ಕೊಡಲಾಗಿತ್ತು, ಅದನ್ನು ಶಾಸಕಾಂಗ ವ್ಯವಸ್ಥೆಯಲ್ಲಿ ಮತ್ತೊಂದಿಷ್ಟು ಕಾನೂನುಗಳ ಮುಖಾಂತರ ಪರಿಚಯಿಸಿದರು. ಫೆಡರಲ್ ಕಾರ್ಯಾಂಗ ಕೂಡ ರಚನೆ ಆಯಿತು ಅಂತ. ಹಾಗಾಗಿ ಪ್ರಸ್ತುತ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಬಹಳಷ್ಟು ಅಂಶಗಳು 1935 ಕಾಯ್ದೆಯ ಅನ್ವಯವೇ ಇದೆ ಅಂತಲೂ ಕೂಡ ಹೇಳಲಾಗುತ್ತೆ. ಓಕೆ, ನೆಕ್ಸ್ಟ್ ಬರೋಣ. ಕ್ವಶನ್ಸ್ ಸೂಪರ್ ಆಗ್ತಾ ಇದೆ ಅಂತಂದ್ರೆ ಜಸ್ಟ್ ಒಂದು ಲೈಕ್ ಇರಬೇಕು. ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನವನ್ನು ಯಾವುದೋ ಕಾಯ್ದೆಯಲ್ಲಿ ಪರಿಚಯಿಸಲಾಯಿತು? ಸಪ್ರೇಟ್ ಎಲೋಕ್ರೇಟ್ ಫಾರ್ ಮುಸ್ಲಿಮ್ಸ್ ವಾಸ್ ಇಂಟ್ರೊಡ್ಯೂಸ್ ಇನ್ ದ ಆಕ್ಟ್ ಆಫ್ ಅಂತ ಕೇಳ್ತೀವಿ. ನೋಡಿ, 1901, 1909, 1905, 1904 4 ಆಪ್ಷನ್ ಕೊಟ್ಟಿದ್ದಾರೆ. ನಿಮಗೆ ಗೊತ್ತು, ಆ 4 ಆಪ್ಷನಲ್ಲಿ 3 ಆಪ್ಷನಲ್ಲಿ ಕಾಯ್ದೆಗಳು ಬಂದೇ ಇಲ್ಲ. ಬಂದಿರೋದು ಒಂದೇ, ಮಾಂಟೆಗೋ ಚಮ್ಸ್ಫೋರ್ಡ್ ಕಾಯ್ದೆಗೆ 1919, 1909 ಮಿಂಟೋ ಮಾಲೆ. ಆದರೆ ಇಲ್ಲಿ ಆಪ್ಷನಲ್ಲಿ ಒಂದೇ ಕೊಟ್ಟಿರೋದು, ಮಿಂಟೋ ಮಾರ್ಲೆ ಮಾತ್ರ. ಹಾಗಾಗಿ ಉಳಿದವನ್ನೆಲ್ಲ ನೀವು ಬಿಟ್ಟಾಕ್ಬಿಡ್ಬೋದು, ಭಾಳ ಈಸಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗಾಗಿ 1909 ಮಿಂಟೋ ಮಾರ್ಲೆ ಸುಧಾರಣೆಗಳು ಭಾರತದಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕವಾಗಿರ್ತಕ್ಕಂತಹ ಮತದಾನ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ಲಾಯಿತು. ನೋಡಿ, ಇಲ್ಲಿ ಬಹಳ ವಿಚಾರ ಏನಿದೆ. ನಮ್ಗೆ ಯಾವಾಗಲೂ 1909 ಅಂದರೆ ಅದು ಒಂದೇ ತಿಳ್ಕೊಂಡಿದ್ವಿ. ಅದರಲ್ಲಿ ಇನ್ನೂ ಬಹಳಷ್ಟು ವಿಚಾರಗಳಿದೆ. ಮುಂದಿನ ಪರೀಕ್ಷೆಗಳಲ್ಲಿ ಅದ್ರ ಮೇಲೆ ನಿಮ್ಗೆ ಅವನು ಪಾಯಿಂಟ್ ಔಟ್ ಮಾಡ್ಬೋದು. ನೋಡಿ, ಕೇಂದ್ರದಲ್ಲಿ ಶಾಸಕಾಂಗ ಸದಸ್ಯರ ಸಂಖ್ಯೆಯನ್ನು ವಿಸ್ತರಣೆ ಮಾಡ್ತಾರೆ. ಅಲ್ಲಿವರೆಗೂ 10+6 ಅಂತ ಇತ್ತು, ಅಂದರೆ 16 ಸದಸ್ಯರ ಆಯ್ಕೆ ಇತ್ತು. ಅದರಲ್ಲಿ 10 ಜನ ನಾಮಿನೇಟೆಡ್ ಮೆಂಬರ್ಸೇ ಆಯ್ಕೆ ಆಗ್ತಾ ಇದ್ರು, 6 ಜನರನ್ನ ದೇಶದ ಪ್ರತಿನಿಧಿಗಳು ಅಂತ ಸೆಲೆಕ್ಟ್ ಆಗಿ ಬರ್ತಾ ಇದ್ರು. ಈಗ ಆ ಸಂಖ್ಯೆಯನ್ನು ರಿವರ್ಸ್ ಮಾಡ್ತಾರೆ, 60ಕ್ಕೆ ಏರ್ಸ್ತಾರೆ. 16ರಿಂದ 60ಕ್ಕೆ ಹೆಚ್ಚಳ ಮಾಡ್ತಾರೆ. ಅಲ್ಲಿ 6+54 ಅಂತ ಮಾಡ್ತಾರೆ. 54 ಜನ ಪ್ರತಿನಿಧಿಗಳ ಆಯ್ಕೆ ವ್ಯವಸ್ಥೆ ಮಾಡ್ತಾರೆ. ಅದು ಬಹಳಷ್ಟು ಬದಲಾವಣೆ ನಮ್ಮ ದೇಶದಲ್ಲಿ ಆಗಿದ್ದು, ಕೇಂದ್ರದಲ್ಲಿ ಶಾಸಕಾಂಗ ಸದಸ್ಯರ ವಿಸ್ತರಣೆ ಮಾಡಿದ್ದು. ಇನ್ನು ಪ್ರಾಂತ್ಯಗಳಲ್ಲಿ ಶಾಸನಸಭೆಗಳ ಸದಸ್ಯರ ಸಂಖ್ಯೆಯನ್ನು ಕೂಡ ಮಿತಿಗೊಳಿಸಲಾಗುತ್ತೆ, ಅಲ್ಲೂ ಕೂಡ ಹೆಚ್ಚಳವನ್ನು ಮಾಡಲಾಗಿತ್ತು. ಇನ್ನು ಭಾರತದಲ್ಲಿ ನಿಮಗೆ ಗೊತ್ತಿದೆ, 1858ರ ಕ್ರಾಂತಿಯ ನಂತರ ಕಾರ್ಯಕಾರಿ ಸಮಿತಿಯನ್ನು ಮಾಡಲಾಗಿತ್ತು ಇಲ್ಲಿ. ಹಾಗಾಗಿ ಇಲ್ಲಿ ಭಾರತದ ಕಾರ್ಯದರ್ಶಿಯನ್ನು ನೇಮಕ ಮಾಡಲಾಗಿತ್ತು. ಅವನಿಗೆ ಸಪೋರ್ಟ್ ಮಾಡಲಿಕ್ಕಾಗಿ ಕಾರ್ಯಕಾರಿ ಸಮಿತಿಗಳಿದ್ವು. ಆ ಕಾರ್ಯಕಾರಿ ಸಮಿತಿಗಳಲ್ಲಿ ಬ್ರಿಟಿಷರು ಮಾತ್ರ ಆಯ್ಕೆ ಆಗ್ತಿದ್ರು. ಬಟ್ ಈಗ ಭಾರತೀಯರಿಗೆ ಅದರಲ್ಲಿ ನೇಮಕ ಮಾಡ್ಕೊಳ್ಬೇಕು, ಅವಕಾಶ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು. ಇನ್ನು ಶಾಸನಸಭೆಗಳ ಕಾರ್ಯಕಲಾಪಗಳ ವ್ಯಾಪ್ತಿಯನ್ನು ಕೂಡ ವಿಸ್ತರಣೆ ಮಾಡಿದ್ದಾರೆ ಇಲ್ಲಿ. ಮತ್ತು ಮುಸ್ಲಿಮರಿಗೆ 3 ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ಕೊಡಲಾಗಿತ್ತು. ಇದಿಷ್ಟು ನಮಗೆ. ಆದರೆ ನಿಮ್ಗೆ ವೆರಿ ಇಂಟ್ರೆಸ್ಟಿಂಗು ಇಲ್ಲಿ ಏನು ಬರುತ್ತೆ ಅಂತಂದರೆ, ನೀವು ಪೂನಾ ಒಪ್ಪಂದ ಓದ್ತಿರಲ್ಲ, ಅಂಬೇಡ್ಕರ್ ಮತ್ತು ಗಾಂಧೀಜಿಯವ್ರ ನಡುವೆ, ಅವಾಗೂ ಕೂಡ ಈ ಪ್ರತ್ಯೇಕ ಚುನಾವಣಾ ಕ್ಷೇತ್ರದ ವಿಚಾರ ಅಲ್ಲಿ ಮಾತಾಡ್ತಾರೆ. ಅಲ್ಲಿ ನೀವು ನೋಡ್ಬೋದು, ಪೂನಾ ಒಪ್ಪಂದ ಆಗಿದ್ದು ಅಲ್ಲಿ ಅಂಬೇಡ್ಕರ್ ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಬೇಕು ಅಂತ, ಆದರೆ ಗಾಂಧೀಜಿ ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಬೇಡ ಅಂತ. ನಮಗೆ ಅದನ್ನು ಹೇಳುವವರು ಕರೆಕ್ಟಾಗಿ ಹೇಳಿದರೆ ಅಲ್ಲಿ ಏನೋ ತಪ್ಪು ಕಲ್ಪನೆಗಳು ಹುಟ್ಕೊಳ್ಳಲ್ಲ. ಅಲ್ಲಿ ಇದ್ದಿದ್ದಿಷ್ಟೇ, ಗಾಂಧೀಜಿ ಯಾಕೆ ವಿರೋಧ ಮಾಡ್ತಾ ಇದ್ರು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಇಲ್ಲೂ ಕೂಡ ಅದನ್ನೇ, ಗಾಂಧೀಜಿ ಇದನ್ನು ಕೂಡ ಮುಂದಿನ ಹಂತಗಳಲ್ಲಿ ಮೊದಲೇನೆ ಹೇಳ್ಕೊಂಡು ಬಂದ್ರವರು, ಇದು ಬೇಡ ಅಂತ. ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಅಂದರೆ ಮುಸ್ಲಿಂ ಪ್ರತಿನಿಧಿಗಳು ನಿಲ್ತಾ ಇದ್ರು, ಓಟ್ ಹಾಕೋರು ಮುಸ್ಲಿಮರು ಮಾತ್ರ ಓಟ್ ಹಾಕಬೇಕಾಗಿತ್ತು. ಸಾಮಾನ್ಯ ಜನರು ಓಟ್ ಹಾಕೋ ಪವರೇ ಇರ್ತಾ ಇರಲಿಲ್ಲ. ಇಲ್ಲಿ ಆಯ್ಕೆ ಕೊಡಿ, ಪವರ್ನ ಕಿತ್ಕೋತೀರಿ ಅಂತ ಗಾಂಧೀಜಿಯವ್ರ ವಾದ ಯಾವಾಗಲೂ ಕೂಡ. ಇಲ್ಲೂ ಕೂಡ ನೀವು SC ST ಇತರ ಕ್ಷೇತ್ರಗಳಿಗೆ ಮೀಸಲಾತಿ ಕೊಡಿ, ತಪ್ಪಿಲ್ಲ. ಆದರೆ ಓಟ್ ಹಾಕುವ ಹಂತ ಎಲ್ಲರಿಗೂ ಬರಬೇಕು, ಎಲ್ಲರಿಗೂ ಅವನನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಇರಬೇಕು ಅಂತೇಳಿ ಗಾಂಧೀಜಿ ವಾದ ಮಾಡ್ತಾ ಇದ್ರು. ಕೊನೆಗೆ ನಿಮ್ಗೆ ಅದು ಪೂನಾ ಒಪ್ಪಂದದ ಬಗ್ಗೆ ಅದು ಇನ್ನೂ ಸ್ಪಷ್ಟವಾಗಿದೆ, ಚೆನ್ನಾಗಿ ಓದ್ಕೊಳ್ಳಿ, ಅಲ್ಲಿ ನಿಮ್ಗೆ ಬರುತ್ತೆ. ನೆಕ್ಸ್ಟ್ ಬೇಡ, 1857ರ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಫಸ್ಟ್ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳಿದವ್ರು ಯಾರು ಅಂತ ಬಹಳ ಸರಿ ಕೇಳಿರೋ ಪ್ರಶ್ನೆ. SN ಸೇನ್ ಅವರ, RC ಮಜುಮ್ದಾರ್, ಬಾಲ್ ಗಂಗಾಧರ್ ತಿಲಕ್, ವಿ ಡಿ ಸಾವರ್ಕರ್ ಅಂದರೆ
ನೀವು ಎಂಥ ನಿದ್ದೆಗಣ್ಣಲ್ಲಿ ಎಬ್ಸ್ ಕೇಳಿದ್ರು ಹೇಳ್ತೀರಾ. ಯಾಕೆ ಅಂತಂದರೆ 1857 ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆಯುವ ಒಂದು ಎದೆಗಾರಿಕೆ ಅಂತ ಇದ್ದಿದ್ದೆ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರಿಗೆ. ಅಷ್ಟು ಗಟ್ಟಿ ಹೋರಾಟದ ಧ್ವನಿಯನ್ನು ಅವರು ಮೊದಲಿಂದ ಇಟ್ಕೊಂಡು ಬಂದವರು. ಹಾಗಾಗಿ ಅವರೊಂದು ಪುಸ್ತಕ ಬರೀತಾರೆ, ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ. ಭಾರತದಲ್ಲಿ ಜನರನ್ನ ಎಚ್ಚರಿಸಿದಂಥ ಒಂದು ಕೃತಿ ಇದು ಆ ಕಾಲಕ್ಕೆ. ಬಟ್ ಈ ಕೃತಿಯನ್ನು ಭಾರತದಲ್ಲೇ ಪ್ರಚಾರ ಮಾಡೋಕ್ಕೂ ಬಿಡಲಿಲ್ಲ. ಬ್ರಿಟಿಷ್ ಆಡಳಿತ ಇದನ್ನು ಬ್ಯಾನ್ ಕೂಡ ಮಾಡುತ್ತೆ. ನೀವು ಅಷ್ಟರಲ್ಲಿ ಅರ್ಥ ಮಾಡ್ಕೊಳ್ಬೋದು, ಈ ಕೃತಿ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ ಅಂದರೆ ಬ್ರಿಟಿಷರಿಗೆ ಆ ಒಂದು ಕೃತಿ ಎಷ್ಟು ಕ್ರಾಂತಿಯನ್ನು ಹುಟ್ಟಾಕ್ಬೋದು ಅಂತ ಅವ್ರಿಗೆ ಗೊತ್ತಿತ್ತು ಅನ್ನೋದನ್ನು ನೀವು ಆ ಕೃತಿ ಬಿಡುಗಡೆ ಆಗೋದಕ್ಕೆ ಬಿಡದೇ ಇರೋ ಕಾರಣ ಏನು ಅಂತ ಓಡ್ತಾ ಹೋದರೆ ಗೊತ್ತಾಗುತ್ತೆ. ಆದರೆ ಮುಂದೆ ಅನೇಕ ಇತಿಹಾಸ ತಜ್ಞರು, ಅದರಲ್ಲೂ ಕೂಡ ಬ್ರಿಟಿಷ್ ಮೂಲದ ಇತಿಹಾಸಕಾರರೆಲ್ಲ ಈ ಹೋರಾಟವನ್ನು ಇದು ಸ್ವತಂತ್ರ ಸಂಗ್ರಾಮದ ದಂಗೆ ಅಲ್ಲವೇ ಅಲ್ಲ ಅಂತ ಹೇಳ್ತಾರೆ. ಮತ್ತು ಭಾರತೀಯ ಮೂಲದ ಇತಿಹಾಸಕಾರರಲ್ಲಿ ಭಾಳಷ್ಟು ಜನ ಇಲ್ಲ, ಇದೇ ನಮ್ಮ ಮೊದಲ ಎರಪ್ಟೆಡ್ ಫ್ರೀಡಮಿಟಿ ಹೋರಾಟ ಅಂತ, ಅಂದರೆ ಸ್ವತಂತ್ರಕ್ಕಾಗಿ ಮೊದಲು ಎರಪ್ಟ್ ಆಗಿದ್ದಂಥ ಒಂದು ಕಿಡಿ ಇದು ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಮಜುಮ್ದಾರ್ ಹೇಳ್ತಾರೆ, ಈ ದಂಗೆ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟವೂ ಅಲ್ಲ, ರಾಷ್ಟ್ರೀಯತೆಯ ಹೋರಾಟವೂ ಅಲ್ಲ ಅಂತ. ಯಾಕೆಂದರೆ ಈ ದಂಗೆ ಪೂರ್ಣ ಸ್ವರೂಪ ನೋಡಿದಾಗ ಅವ್ರಿಗೆ ಅನ್ಸುತ್ತೆ ಸ್ವತಂತ್ರ ಹೋರಾಟ ಅಂತಂದ್ರೆ ಯಾರೋ ಒಂದಿಷ್ಟು ರಾಜರುಗಳು ಹೋರಾಟ ಮಾಡಿದ್ದಾರೆ ವಿನಃ ಸಾಮಾನ್ಯ ಜನರು ಇದರಲ್ಲಿ ಭಾಗವಹಿಸೇ ಇಲ್ಲ ಅಂತ. ಮತ್ತು ರಾಷ್ಟ್ರೀಯ ಹೋರಾಟ ಅಲ್ಲ ಅಂತ ಯಾಕೆ ಹೇಳ್ತಾರೆ ಅಂದರೆ ಇದು ಕೇವಲ ಉತ್ತರ ಭಾರತದಲ್ಲೇ ಹೆಚ್ಚು ಸೌಂಡ್ ಮಾಡ್ತಾ ಬಿಟ್ರೆ ದಕ್ಷಿಣ ಭಾರತಕ್ಕೆ ಇದು ನಡೀತಾ ಇದೆ ಅನ್ನೋದೇ ಗೊತ್ತಾಗಿರಲಿಲ್ಲ ಅಂತ. ಹಾಗಾಗಿ ಈ ಉದ್ದೇಶ ಇಟ್ಕೊಂಡು ಅವರು ಆರ್ ಸಿ ಮಜುಮ್ದಾರ್ ಹೇಳ್ತಾರೆ. ಮತ್ತು ಡಾಕ್ಟರ್ ಎಸ್ ಎನ್ ಸೇನ್ ಅವರು ಮಾತ್ರ ಒಂದು ಗ್ರಂಥ ಬರೀತಾರೆ 1857 ಅಂತ. ಆ ಗ್ರಂಥದ ಹೆಸರೇ ಇದು 1857. ಅವ್ರು ಹೇಳ್ತಾರೆ ಎಷ್ಟು ಅದ್ಭುತವಾಗಿ, ಧರ್ಮಕ್ಕಾಗಿ ಆರಂಭವಾದ ಹೋರಾಟ ಸ್ವತಂತ್ರ ಹೋರಾಟವಾಗಿ ಮುಕ್ತಗೊಂಡಿತ್ತು ಅಂತ. ಹಾಗಾಗಿ ಧರ್ಮಕ್ಕಾಗಿ ನಡೆದಂಥ ಹೋರಾಟ ಸ್ವಾತಂತ್ರ್ಯ ಹೋರಾಟವಾಗಿ ಮುಕ್ತಾಯಗೊಂಡಿದ್ದು ಅಂತಂದರೆ ಅದು 1857 ಅಂತ. ಹೀಗೆ ಒಬ್ಬೊಬ್ಬರು ಒಂದೊಂಥರ ಇದನ್ನು ವಿಶ್ಲೇಷಣೆ ಮಾಡ್ತಾನೆ ಹೋಗ್ತಾರೆ. ಮುಂದೆ ಬರೋಣ. ಭಾರತದ ನೆಪೋಲಿಯನ್ ಎಂದು ಯಾರನ್ನ ಕರೆಯುತ್ತಾರೆ? ಇಂಥವೆಲ್ಲ ಸ್ಟೇಟ್ಮೆಂಟ್ ಓದಿದಾಗ ನನಗೆ ಬೇಜಾರಾಗ್ಬಿಡ್ತದೆ. ನೆಪೋಲಿಯನ್ಗಿಂತ ಮುಂಚೆ ಇದ್ದವನೇ ಸಮುದ್ರಗುಪ್ತ. ಆದರೆ ನೆಪೋಲಿಯನ್ನನ್ನು ಯಾರು ಭಾರತದ ಸ್ಕಂದಗುಪ್ತ ಅಂತ ಕರೆಯಲ್ಲ. ನಮ್ಮಲ್ಲಿ ಇತಿಹಾಸವನ್ನು ಕ್ರಾನೋಲಜಿಕಲ್ ಆರ್ಡ್ರಲ್ಲಿ ಬರೆದವರೆಲ್ಲ ಬ್ರಿಟಿಷರು ಇರೋದ್ರಿಂದ ಈ ಟೈಟ್ಲ್ಗಳು ಅಲ್ಲಲ್ಲಿ ಕಾಣ್ತಾವೆ ನಮ್ಮಲ್ಲಿ. ಇಂಡಿಯನ್ ನೆಪೋಲಿಯನ್ ಅಂತ ಯಾರನ್ನು ಕರಿತಿದ್ರು ಅಂತ. ಚಂದ್ರಗುಪ್ತ, ಸ್ಕಂದಗುಪ್ತ, ಸಮುದ್ರಗುಪ್ತ, ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಯಾರು ಅಂತಂದರೆ ಈಸಿ ನಿಮಗೆ ಗೊತ್ತಿದೆ. ಭಾರತದ ನೆಪೋಲಿಯನ್ ಅಂತ ಕರಿತಾ ಇದ್ದಿದ್ದು ಸಮುದ್ರಗುಪ್ತರಿಗೆ. ಅವನಿಗೆ ಇವನನ್ನು ಯಾಕೆ ಹೋಲಿಕೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಅಷ್ಟೇ. ನೆಪೋಲಿಯನ್ಗೆ ಏನಿತ್ತು ಅಂತಂದರೆ ಫ್ರಾನ್ಸ್ನ ಈ ಸಾಮ್ರಾಜ್ಯಶಾಹಿ ತತ್ವವನ್ನು ಇಡೀ ಯುರೋಪ್ನ ದೊಡ್ಡ ಖಂಡದಲ್ಲಿ ನಾನು ಚಾಚಬೇಕು ಅಂತ. ಹಾಗೆ ಹೊರಟ ನೆಪೋಲಿಯನ್ಗೆ ಬಹಳಷ್ಟು ಹೋರಾಟಗಳನ್ನು ಮಾಡ್ದ ಅನ್ನೋ ಕಾರಣಕ್ಕೋಸ್ಕರವಾಗಿ ಕೊನೆಗೆ ಅವನ ಅಂತ್ಯದ ವಿಚಾರಗಳನ್ನು ನೋಡಿದಾಗ ಆ ಹೋರಾಟದ ಸಿಮಿಲಾರಿಟಿಗಳೆಲ್ಲ ಸಮುದ್ರಗುಪ್ತನಿಗೆ ಬರ್ತಾವೆ. ಹಾಗಾಗಿ ಸಮುದ್ರಗುಪ್ತನ ಶ್ರೇಷ್ಠ ದಂಡನಾಯಕ ಮತ್ತು ಕವಿ ಆಗಿದ್ದಂಥ ಹರಿಶೇಣ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತನ ಹೋರಾಟದ ವಿವರಗಳನ್ನು ಮೆನ್ಷನ್ ಮಾಡ್ತಾನೆ. ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಹರಿಶೇಣ ಬರೆದಂಥ ವಾಕ್ಯ ಕೂಡ ಬಹಳ ಅದ್ಭುತವಾಗಿರೋದು. ಸುಮಾರು 24 ಸಾಲುಗಳನ್ನು ಒಳಗೊಂಡಿರ್ತಕ್ಕಂಥ ಉದ್ದದ ಒಂದು ಶಾಸನ. ಬಟ್ ಇದು ಯಾವುದೂ ಕೂಡ ಒಂದೇ ವಾಕ್ಯದಲ್ಲಿ ರಚನೆಯಾದ ಶಾಸನ ಅಂತ ಕರೀತಾರೆ. ಅಷ್ಟು ಅದ್ಭುತವಾಗಿ ಇದನ್ನು ಕೋಡಿಂಗ್ ಮಾಡಲಾಗಿತ್ತು ಅಂತ. ಅದರಲ್ಲಿ ಆರ್ಯಾವರ್ತದ ದಿಗ್ವಿಜಯಗಳು ಅಂದರೆ ಗಂಗಾ ನದಿ ಪ್ರಾಂತ್ಯದಲ್ಲಿ ಇದ್ದಂಥ ರಾಜ್ಯಗಳನ್ನು ಗೆದ್ದದ್ದು, ಅಡವಿ ರಾಜ್ಯಗಳ ದಿಗ್ವಿಜಯ ಅಂತ ಕರಿತೀವಿ ಅಂತಂದರೆ ವಿಂಧ್ಯ ಪರ್ವತದ ಸರಹದ್ದಿನೆಲ್ಲ ಅವನು ಗೆದ್ದಂಥದ್ದು, ದಕ್ಷಿಣ ಭಾರತದ ದಿಗ್ವಿಜಯಗಳು, ಇನ್ನು ಗಣರಾಜ್ಯದ ದಿಗ್ವಿಜಯಗಳು, ಇವುಗಳನ್ನೆಲ್ಲ ಮಾಡಿ ಅಶ್ವಮೇಧ ಯಾಗವನ್ನು ಮಾಡಿದಂಥವನು ಅಂತಂದರೆ ಅದು ಸಮುದ್ರಗುಪ್ತ. ಮತ್ತು ತನ್ನ ಹೆಸರಿನಲ್ಲಿ 8 ವಿಶೇಷ ಮಾದರಿಯ ನಾಣ್ಯಗಳನ್ನು ಹೊರಡಿಸಿದ್ದ. ಆವಾಗಿನ ಕಾಲಕ್ಕೆ ಅವುಗಳ ಮೇಲೆ ಆತ ಕಚ ಎನ್ನುವ ಬಿರುದನ್ನು ಕೂಡ ಹೊಂದಿತ್ತು. ಮತ್ತು ಸಮುದ್ರಗುಪ್ತ ಬಹಳ ಅದ್ಭುತವಾದಂತಹ ಸಂಸ್ಕೃತ ಪಂಡಿತ ಕೂಡ ಆಗಿದ್ದ ಅಂತ ಹೇಳ್ತಾರೆ. ಹಾಗಾಗಿ ಕೃಷ್ಣಚರಿತ ಅನ್ನುವ ಕೃತಿ ಕೂಡ ಬರೆದಿತ್ತು. ಇದೇ ಗುಪ್ತರ ಕಾಲದಲ್ಲಿ ಮುಂದೆ 2ನೇ ಚಂದ್ರಗುಪ್ತ ಅಧಿಕಾರಕ್ಕೆ ಬರ್ತಾರೆ. 2ನೇ ಚಂದ್ರಗುಪ್ತನ ಕಾಲದಲ್ಲಿ ಕೂಡ ಸಾಹಿತ್ಯ ಅತ್ಯಂತ ಉತ್ತಮವಾಗಿತ್ತು. ನವರತ್ನಗಳು ಅನ್ನುವ ಒಂದು ಕವಿ ಸಂಗಮ ಅವರಲ್ಲಿತ್ತು. ಅದರಲ್ಲಿ ಕಾಳಿದಾಸ, ಧನ್ವಂತರಿ, ಕ್ಷಪಣಕ, ಅಮರಸಿಂಹ, ವೇತಾಲಭಟ್ಟ, ಶಂಕು, ಘಟಕರ್ಪರ ಮತ್ತು ವರಹಮಿಹಿರ, ವರರುಚಿ ಅಂತಕ್ಕಂಥವರೆಲ್ಲ ಈ ಒಂದು ನವರತ್ನಗಳ ಸಾಲಲ್ಲಿ ನಮಗೆ ಸಿಗ್ತಾ ಹೋಗ್ತಾರೆ. ಮತ್ತು ಇದೇ ಗುಪ್ತರ ಕಾಲಕ್ಕೆ 2ನೇ ಚಂದ್ರಗುಪ್ತನ ಸಮಯಕ್ಕೆ ಭೇಟಿ ನೀಡಿದವನೇ ಪಾಹಿಯಾನ್ ಕೂಡ. ಮತ್ತು ನಿಮಗೆ ಇಲ್ಲಿ ಸ್ಕಂದಗುಪ್ತನ ವಿಚಾರ ಕೂಡ ಕಾಣುತ್ತೆ ನೋಡಿ, ಹೌದಾ? ಸ್ಕಂದಗುಪ್ತ ಗುಪ್ತರ ಕೊನೆಯ ಹಂತದಲ್ಲಿ ಕಂಡಂತಹ ಒಬ್ಬ ಶ್ರೇಷ್ಠ ಹೋರಾಟಗಾರ ಈ ಸ್ಕಂದಗುಪ್ತ ಹೌದು. ಹಾಗಾಗಿ ಮಿಹಿರಕುಲ ಮತ್ತು ತೋಮಾರರ ಒಂದು ಹೋರಾಟವನ್ನು ತಡೆಗಟ್ಟಿದವನೇ, ಹೂಣರ ದಾಳಿಯನ್ನು ಯಶಸ್ವಿಯಾಗಿ ತಡೆಗಟ್ಟಿದವನೇ ಈ ಸ್ಕಂದಗುಪ್ತ. ಹಾಗಾಗಿ ಇವನು ಕೂಡ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ದೊರೆ ಅಂತ ಹೇಳ್ಬೋದು. ಸೊ ಅದೆಲ್ಲ ನಿಮಗೆ ಎರಾನ್ ತಾಮ್ರ ಶಾಸನದಲ್ಲಿ ಕೂಡ ನಮಗದು ಸಿಗತ್ತೆ. ಮುಂದಿನ ಪ್ರಶ್ನೆ ನೋಡೋಣಲ್ಲ. ಕ್ವಶನ್ಸ್ ತುಂಬ ಚೆನ್ನಾಗಿದೆ ನೋಡಿ. 15ನೇ ಶತಮಾನದಲ್ಲಿ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳುವಳಿಯ ಮುಖ್ಯ ಉದ್ದೇಶ, ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ರಿಫಾರ್ಮ್ ಮೂವ್ಮೆಂಟ್ಸ್ ಇನ್ ಇಂಡಿಯಾ ಡ್ಯೂರಿಂಗ್ 15th century ವಾಸ್ 2 ಅಂತ. ಏನಾಗಿತ್ತೋ? ಧಾರ್ಮಿಕ ಜೀವನ ಸುಧಾರಣೆಗಾಗಿನ, ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆಗಾಗಿನ, ಶಿಕ್ಷಣದ ಪ್ರಚಾರಕ ಅಥವಾ ಹಿಂದೂ ಸಮಾಜದ ಬಲಪಡಿಸುವಿಕೆ. ಒಂದು ಸಾರಿ ಈ ಕ್ವಶನ್ಸ್ ನೀವು ನೋಡಿದ್ರೆ ಆ 3 ಆಪ್ಷನ್ಗಳು ನಿಮಗೆ ಸರಿ ಅನಿಸುತ್ತೆ. ಬಟ್ ಆಯ್ಕೆಗಳು ಕೊಟ್ಟಿಲ್ಲ ಅಲ್ವಾ? ಹಾಗಾಗಿ ಒಂದನ್ನೇ ಆಯ್ಕೆ ಮಾಡಬೇಕಾಗಿ ಬಂದಾಗ ನೀವು ಅಲ್ಲಿ ನೋಡ್ಬೋದು,
ಉಳಿದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತಂದರೆ ಜನರನ್ನ ಫಸ್ಟ್ ಎಜುಕೇಟ್ ಮಾಡಬೇಕು ಅಂತ. ಯಾವ ಪ್ರಾಂತ್ಯದಲ್ಲಿ ಶಿಕ್ಷಣ ಪ್ರಬಲವಾಗ್ತಾ ಹೋಗುತ್ತೋ ಅವನ್ನೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗತ್ತೆ ಅಂತೇಳಿ ನಮ್ಮಲ್ಲಿ ಮಹಾತ್ಮ ಆ ಕಾಲಕ್ಕೆ ಹೇಳೋಗಿದ್ದಾರೆ. ಇನ್ನು ಅಂಬೇಡ್ಕರ್ ಅವ್ರ ವಿಚಾರದಲ್ಲಿ ಓದಬೇಕಾದ್ರೂ ನಿಮಗೆ ಸಿಗುತ್ತೆ. ಶಿಕ್ಷಣ ಒಂದೇ ಭಾರತದಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಅಂತ ಕೂಡ ಹೇಳ್ತಾರೆ ಅವರು. ಹಾಗಾಗಿ ಅವ್ರು ಇನ್ನೂ ಒಂದು ಮಾತಾಡ್ತಾರೆ, ಜ್ಞಾನಿಗಳು ಮಾತಾಡದಿದ್ದರೆ, ಆಡಳಿತ ನಡೆಸದಿದ್ದರೆ ಅಜ್ಞಾನಿಗಳೇ ಇಲ್ಲಿ ಪ್ರಬಲರಾಗ್ತಾರೆ ಅಂತ. ಹಾಗಾಗಿ ಸ್ವಲ್ಪ ಗೊತ್ತಿದ್ದವರು ಮಾತಾಡೋದನ್ನು ರೂಢಿಸ್ಕೋಬೇಕು, ಸ್ಪಷ್ಟತೆಯನ್ನು ಕೊಡಬೇಕು ಅನ್ನೋದೇ ಅಂಬೇಡ್ಕರ್ ಅವ್ರ ವಾದ ಕೂಡ ಆಗಿತ್ತು. ಅದು ಸತ್ಯ ಕೂಡ ಹೌದು. ಹಾಗಾಗಿ ಶಿಕ್ಷಣ ಇಲ್ಲಿ ಮುಖ್ಯವಾದ ಆನ್ಸರ್. ಶಿಕ್ಷಣವನ್ನು ಪ್ರಚಾರ ಮಾಡಬೇಕಾಗಿತ್ತು. ನೋಡಿ, ಸಮಾಜದಲ್ಲಿ ಆ ಕಾಲಕ್ಕೆ ಅತ್ಯಂತ ಕಠಿಣವಾದ ಜಾತಿ ವ್ಯವಸ್ಥೆ ಇತ್ತು ಮತ್ತು ನಿಬಂಧನೆಗಳಂತೂ ಅವುಗಳನ್ನ ಬದಲಾಯಿಸಬೇಕಾದ ಅನಿವಾರ್ಯತೆ ಇತ್ತು. ಇನ್ನು ಮಹಿಳೆಯರ ಮೇಲಂತೂ ಬಹಳಷ್ಟು ರೀತಿಯ ಹಿಂಸೆಗಳನ್ನು ಮಾಡ್ತಾ ಇದ್ರು. ಅವರ ಸಾಮಾಜಿಕ ಸ್ಥಿತಿಗತಿಯಂತೂ ಅಧೋಗತಿ ಹೋಗಿತ್ತು. ಅದನ್ನು ಸುಧಾರಿಸಬೇಕಾಗಿತ್ತು ಮತ್ತು ಹೊರ ಪ್ರಪಂಚದ ಅರಿವನ್ನು ಅವರಿಗೆ ಮೂಡಿಸಬೇಕಾದಂಥ ಅನಿವಾರ್ಯತೆ ಇತ್ತು. ಹಾಗಾಗಿನೇ ಅಲ್ವಾ ಬಾಲ್ಯ ವಿವಾಹಗಳನ್ನು ವಿರೋಧ ಮಾಡೋದು, ವಿಧವಾ ವಿವಾಹಗಳನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಮತ್ತು ಸತಿ ಪದ್ಧತಿಯನ್ನು ವಿರೋಧಿಸುವಂಥ ಹೋರಾಟಗಳೆಲ್ಲ ನಡೆದಿದ್ದು ಈ ಚಿಂತಕರಲ್ಲಿ. ಇನ್ನು ಭಾರತದಲ್ಲಿ ಸಾಮಾಜಿಕ ದುಷ್ಟ ಪದ್ಧತಿಗಳ ನಿರ್ಮೂಲನೆ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ನೋಡಿ, ನಿಮಗೆ ಜ್ಯೋತಿಬಾ ಫುಲೆ ಅವರ ವಿಚಾರ ಓದುವಾಗ ಸಾವಿತ್ರಿಬಾಯಿ ಫುಲೆ ಅವರ ವಿಚಾರ ಓದ್ತೀರಾ, ಹೌದಾ? ಶಿಕ್ಷಣದಿಂದ ಮಹಿಳೆಯರನ್ನ ವಂಚಿತಗೊಳಿಸುವಂಥ ಪ್ರಯತ್ನ ಇತ್ತು. ಅದಕ್ಕಾಗಿಯೇ ಅಲ್ವಾ ನಮ್ಮ ಸಾವಿತ್ರಿಬಾಯಿ ಫುಲೆ ಅವರು ಭಾರತದ ಮೊದಲ ಶಿಕ್ಷಕಿ ಅಂತ ಅನಿಸ್ಕೊಂಡಿದ್ದು, ಹೋರಾಟ ಮಾಡಿದ್ದು. ಹಾಗಾಗಿ ನೋಡಿ, ವೇದಗಳ ಕಾಲದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅಗತ್ಯ ಇದ್ದದ್ದು, ಭಾರತದ ಇಸ್ಲಾಂ ಆಡಳಿತ ಬಂದಾಗ ಮಹಿಳೆಯರನ್ನ ಶಿಕ್ಷಣದಿಂದ ದೂರ ಇಡೋ ಪ್ರಕೃತಿ ಶುರುವಾಯಿತು. ಆನಂತರ ಅದು ಹಾಗೆ ಬಲವಾಗ್ತಾ ಹೋಯಿತು. ಅದನ್ನು ಕಡಿಮೆಗೊಳಿಸೋದಕ್ಕೆ ಮತ್ತೆ ನಮ್ಮಲ್ಲಿ ಈ ಥರದ ಸಾಮಾಜಿಕ ಸುಧಾರಣಾ ಚಳುವಳಿ ನಡಿಬೇಕಾದ ಅನಿವಾರ್ಯತೆ ಬಂತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಏನಿದೆ ಅಂತ. ಪ್ರಶ್ನೆ 36 ನೋಡೋಣ. ಈ ಕೆಳಕಂಡ ಯಾವ ನಾಯಕರಿಗೆ ಪ್ರೊಟೆಸ್ಟೆಂಟ್ ಸುಧಾರಣಾ ಚಳುವಳಿಯ ಇತಿಹಾಸದಲ್ಲಿ ಖ್ಯಾತಿಯನ್ನು ತಂದುಕೊಡ್ತು ಅಂತ. ನೋಡಿ, ಅಲ್ಲಿ ಹೆಸರೇ ಹೇಳ್ತಾ ಇದೆ, ಪ್ರೊಟೆಸ್ಟ್ ಅಂತ, ಅಂದರೆ ವಿರೋಧಿಸು ಅಂತ. ಹಾಗಾಗಿ ಪ್ರೊಟೆಸ್ಟೆಂಟ್, ವಿರೋಧಿಸಿದವರನ್ನೆಲ್ಲ ಆ ಪ್ರೊಟೆಸ್ಟೆಂಟ್ ಸುಧಾರಣಾವಾದಿಗಳು ಅಂತ ಕರೀತಾರೆ. ಯಾರು ಇದರಲ್ಲಿ ಅಂತ? ದ ಪ್ರೊಟೆಸ್ಟೆಂಟ್ ರಿಫಾರ್ಮೇಷನ್ಸ್ ಮೂವ್ಮೆಂಟ್ ನಡೆದದ್ದು ಯಾರ ನಾಯಕತ್ವದಲ್ಲಿ? ಇಗ್ನೇಷಿಯಸ್ ಲಯೋಲಾ, ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅಮೆರಿಕಾ, ಮಾರ್ಟಿನ್ ಲೂಥರ್ ಜರ್ಮನಿ, ನೆಲ್ಸನ್ ಮಂಡೇಲಾ. ನೋಡಿ, ಹೀಗಿದೆ ವಿಚಾರ. ಹೀಗೆ ಬರುವಾಗ ನೀವು ಭಾಳ ಸ್ಪಷ್ಟತೆ ಇರಬೇಕು. ಮಾರ್ಟಿನ್ ಲೂಥರ್ ಈ ಒಂದು ಹೋರಾಟವನ್ನು ಮಾಡ್ಕೊಂಡು ಬರ್ತಾನೆ. ಕೆಲವು ಕಡೆ ಮಿಸ್ ಆಗಿ ನೋಡಿ, ಇಲ್ಲಿ ಬಂದ್ಬಿಡ್ತದೆ ನಿಮಗೆ. ನಾನು ಇದನ್ನು ಕೂಡ ಹಾಕಿದ್ದೀನಿ. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅಂತಿದ್ರೆ, ಮುಂದೆ ಜೂನಿಯರ್ ಅಂತಿದ್ರೆ ಅದು ಅಮೆರಿಕ ಸಾಮಾಜಿಕ ಸುಧಾರಣಾ ಚಳುವಳಿ ಹೋರಾಟಗಾರ, ಅಬ್ರಾಮ್ ಲಿಂಕನ್ ನಂತರ. ಬಟ್ ಕೆಲವು ಕಡೆ ಮಾರ್ಟಿನ್ ಲೂಥರ್ ಅಷ್ಟೇ ಇರುತ್ತೆ, ಕೆಲವು ಕಡೆ ಮಾರ್ಟಿನ್ ಲೂಥರ್ ಕಿಂಗ್ ಅಂತಲೂ ಇದೆ. ಹಾಗಾಗಿ ಕಿಂಗ್ ಅಂತ ಮೆನ್ಷನ್ ಇರೋದ್ರಿಂದ ಕೆಲವರು ಜೂನಿಯರ್ ಅಂತ ಹಾಕ್ಕೊಂಡಿರ್ತಾರೆ. ಹಾಗಾಗಿ ಕೆಲವು ವೆಬ್ಸೈಟ್ಗಳೆಲ್ಲ ಮಿಸ್ಟೇಕ್ ಇದೆ. ಆ ಕಿಂಗ್ ಪದನ ಸ್ವಲ್ಪ ಸೈಡಿಗೆ ಇಟ್ಬಿಡಿ. ಮಾರ್ಟಿನ್ ಲೂಥರ್ ಇದು ಜರ್ಮನಿಯಲ್ಲಿ ಮೊದಲು ಶುರು ಮಾಡಿದಂಥ ಪ್ರೊಟೆಸ್ಟೆಂಟ್ ಸುಧಾರಣಾವಾದದ ನಾಯಕ ಅವನೇನೆ. ಅವನು ಕ್ಯಾಥೋಲಿಕ್ನಲ್ಲಿ ಸಾಂಪ್ರದಾಯಿಕ ಕ್ರಿಶ್ಚಿಯನ್ರೇನು ಬರ್ತಾರೆ ಕ್ಯಾಥೋಲಿಕ್ ಸಂತತಿಯಲ್ಲಿ, ಕೆಲವು ಆಚರಣೆಗಳು ಬೈಬಲಲ್ಲಿ ಹೇಳದೇ ಇದ್ದಂಥ ಅನೇಕ ಆಚರಣೆಗಳನ್ನು ಇವರು ಒತ್ತಾಯಪೂರ್ವಕವಾಗಿ ಮಾಡಿಸೋದಕ್ಕೆ ಶುರು ಮಾಡ್ತಾ ಇದ್ರು. ಅದರ ಹೆಸರು ಹೇಳಿ ಹೇಳಿ ಮಾಡಿಸ್ತಾ ಇದ್ರು. ಅದು ಸಾಮಾಜಿಕ ಜನಜೀವನದಲ್ಲಿ ಒಂದಿಷ್ಟು ರೀತಿಯ ಸಮಸ್ಯೆಗಳನ್ನು ತಂದಿಡ್ತಾ ಇತ್ತು. ಮತ್ತು ಚರ್ಚ್ನ ಪಾದ್ರಿಗಳು ಅಲೌಕಿಕ ಜೀವನಕ್ಕಿಂತ ಹೆಚ್ಚಾಗಿ ಸಮಾಜದ ಜನಜೀವನಗಳನ್ನು ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಅದನ್ನೇ ತನ್ನ ಅನೇಕ ತಪ್ಪುಗಳನ್ನು, ಅಲ್ಲಿ ನಡೆಸ್ತಾ ಇದ್ದಂಥ ಪಾದ್ರಿಗಳು ನಡೆಸ್ತಾ ಇದ್ದಂಥ ತಪ್ಪುಗಳನ್ನು ಗುಟೆನ್ಸ್ಬರ್ಗ್ನ ಚರ್ಚ್ನ ಗೋಡೆಗಳ ಮೇಲೆ ಆತ ಹಚ್ಚಿದ. ಅಲ್ಲಿಂದ ಶುರುವಾಯಿತು. ಹಾಗಾಗಿ 1517 ಜರ್ಮನಿಯಲ್ಲಿ ಇದ್ದಂಥ ಲುಥರೆನ್ಸ್ ಚರ್ಚ್ ಈ ಸುಧಾರಣೆಗಳನ್ನು ಆರಂಭ ಮಾಡ್ತು. ಬೈಬಲನ್ನು ಈತ ಜರ್ಮನ್ ಭಾಷೆಗೆ ಭಾಷಾಂತರ ಮಾಡ್ದ. ಒರಿಜಿನಲಿ ಬೈಬಲಲ್ಲಿ ಹೇಳಿರೋದು ಇದು, ಆದರೆ ಇಲ್ಲಿ ನಮ್ಮನ್ನು ದಿಕ್ತಪ್ಪಿಸಲಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳ್ದ. 1520 ಚರ್ಚ್ನ ಅಸಾಂಪ್ರದಾಯಿಕ ಆಚರಣೆಗಳ ಬಗ್ಗೆ ಈತ ಪ್ರಬಂಧಗಳನ್ನು ಕೂಡ ಪ್ರಕಟಿಸ್ತಾನೆ. ಇದೆಲ್ಲ ಮಾಡಿದ್ದಕ್ಕೆ ಅವನನ್ನು ಧರ್ಮದ್ರೋಹಿ ಅಂತ ಬಹಿಷ್ಕಾರ ಮಾಡ್ತಾರೆ. ಕೊನೆಗೆ ಅದು ಅರಿವು ಕೂಡ ಬರುತ್ತೆ. ಹಾಗಾಗಿ ಮಾರ್ಟಿನ್ ಲೂಥರ್ನ, ಜರ್ಮನಿಯ ಮಾರ್ಟಿನ್ ಲೂಥರ್ನ ಈ ಫಾಲೋವರ್ಗಳನ್ನೇ ನಾವೇನಂತ ಕರೆಯೋದು? ಪ್ರೊಟೆಸ್ಟೆಂಟ್ ವಾದಿಗಳು ಅಂತ. ಹಾಗಾಗಿ ಚರ್ಚ್ನಲ್ಲಿ ಅಳವಡಿಸಿದಂಥ ಈ ಕ್ರಿಶ್ಚಿಯನಿಟಿ ಮೊದಲ ಬಾರಿ ಡಿವೈಡ್ ಆಗಿತ್ತು, ಕ್ಯಾಥೋಲಿಕ್ಸ್ ಮತ್ತು ಪ್ರೊಟೆಸ್ಟೆಂಟ್ಸ್. ಈ ಪ್ರೊಟೆಸ್ಟೆಂಟ್ಸ್ ವಿಚಾರ ಎಷ್ಟು ಪ್ರಬಲವಾಗಿತ್ತು ಅಂತಂದರೆ, ಮುಂದೊಮ್ಮೆ ಕ್ಯಾಥೋಲಿಕ್ಸ್ ಅತ್ಯಂತ ಹೀನಾಯ ಸ್ಥಿತಿಗೆ ಬಂದು ತಲುಪ್ತು. ಆಗನೇ ಮತ್ತೆ ಇನ್ಫಾರ್ಮೇಷನ್ಸಲ್ಲಿ ಮತ್ತೆ ಬದಲಾವಣೆ ತಂದವನೇ ಇಗ್ನೇಷಿಯಸ್ ಲಯೋಲಾ. ಹಾಗಾಗಿ ಜೆಸ್ಯುಟ್ಸ್ ಅಂತಕ್ಕಂಥ ಯೇಸುವಿನ ಸಮಾಜ ಅನ್ನುವ ಕಲ್ಪನೆಯನ್ನು ಕೊಟ್ಟು ಇಗ್ನೇಷಿಯಸ್ ಲಯೋಲಾ ಮತ್ತೆ ಕ್ಯಾಥೋಲಿಕ್ಸ್ಗಳ ಪ್ರಾಬಲ್ಯವನ್ನು ಹೆಚ್ಚಿಸಿದ ಅಂತ ಕೂಡ ಹೇಳ್ತೀವಿ. ಹಾಗಾಗಿ ಇವೆರಡೂ ಕೂಡ ನಿಮಗೆ ಚೆನ್ನಾಗಿ ಗೊತ್ತಿರಲಿ. ಮುಂದೆ ಬೇಡ. 1858 ರಾಣಿಯ ಘೋಷಣೆಯನ್ನು ಹೀಗೆಂದು ಕರೆಯುತ್ತಾರೆ: ಮ್ಯಾಗ್ನಾ ಕಾರ್ಟಾ, ಮ್ಯಾಗ್ನಾ ಚರಿತ್ರೆ, ಮ್ಯಾಗ್ನಾ ಚಕ್ರ ಮತ್ತು ಮ್ಯಾಗ್ನಾ ಪತ್ರ ಅಂತಿದೆ. ನಿಮಗೆ ಗೊತ್ತಿದೆ, ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ ಇದನ್ನು. 1858 ರಾಣಿ ಘೋಷಣೆಯನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಈ ಕಾಯ್ದೆ 1858 ಕಾಯ್ದೆ ಆ ಕಾಲಕ್ಕೆ ದಿ ಆಕ್ಟ್ ಫಾರ್ ದಿ ಬೆಟರ್ ಗವರ್ನಮೆಂಟ್ ಆಫ್ ಇಂಡಿಯಾ 1858 ಅಂತಲೂ ಕೂಡ ಲಂಡನ್ ಸಂವಿಧಾನದಲ್ಲಿ ಅನುಮೋದನೆ ಆಗತ್ತೆ.
ಬಟ್ ಈ ಕಾಯ್ದೆ ಪ್ರಕಾರ ಭಾರತದಲ್ಲಿ 1857ರ ಕ್ರಾಂತಿ ಪ್ರಭಾವ ಬೀರಿತು, ಬದಲಾವಣೆಗಳಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಹಾಗಾಗಿ ಈ ಕಾಯ್ದೆ ಆ ಕಾಲಕ್ಕೆ ನಮ್ಮಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂತು. ಹಾಗಾದ್ರೆ ಮ್ಯಾಗ್ನಾ ಕಾರ್ಟಾ ಅಂದ್ರೇನು? ಇದು ಲಂಡನ್ನಲ್ಲಿ ಕಿಂಗ್ ಜಾನ್ ಹೊರಡಿಸಿದಂಥದ್ದು. ಇದು ಅಂದರೆ ಜನರ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ತತ್ವವೇ ಈ ಮ್ಯಾಗ್ನಾ ಕಾರ್ಟಾ. ಭಾರತದಲ್ಲಿರ್ತಕ್ಕಂಥ ಭಾರತೀಯರ ಹಕ್ಕುಗಳ ಸಂರಕ್ಷಣೆಗಾಗಿ ಈ ಹೋರಾಟ ನಡೀತು. ಈ ಹೋರಾಟದ ಪರಿಣಾಮ ಏನಾಯಿತು? ಭಾರತದಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಬೋರ್ಡ್ ಆಫ್ ಕಂಟ್ರೋಲ್ಸ್ ಅಂತ ಏನಿತ್ತಲ್ಲ, 1784ನ ಕ್ವಿಟ್ ಇಂಡಿಯಾ ಏನು ಪಿಟ್ ಇಂಡಿಯಾ ಆ್ಯಕ್ಟಲ್ಲಿ ಬಂದಿತ್ತಲ್ಲ, ಬೋರ್ಡ್ ಆಫ್ ಕಂಟ್ರೋಲ್ಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಇವುಗಳನ್ನೆಲ್ಲ ತೆಗೆದು ಬಿಸಾಡಿ ಇಲ್ಲಿ ಭಾರತ ವ್ಯವಹಾರಗಳ ಕಾರ್ಯದರ್ಶಿ ಅಂತ ನೇಮಕ ಮಾಡ್ತಾರೆ. ಆತ ನೇರವಾಗಿ ಲಂಡನ್ ಸಂಸತ್ಗೂ ಇಲ್ಲಿಗೂ ಲಿಂಕ್ ಇದ್ದವನು. ಇನ್ನು ಭಾರತ ವ್ಯವಹಾರಗಳ ಕಾರ್ಯದರ್ಶಿ ಇಡೀ ಇಂಡಿಯಾ ನೋಡ್ಕೊಳ್ಳೋಕ್ಕಾಗಲ್ಲ. ಅವನ ಸಹಾಯಕ್ಕಾಗಿ 15 ಸದಸ್ಯರ ಇಂಡಿಯನ್ ಕೌನ್ಸಿಲ್ ಅನ್ನು ಕೂಡ ರಚನೆ ಮಾಡ್ತಾರೆ. ಅದರಲ್ಲಿ ಭಾರತೀಯರಿಗೂ ಕೂಡ ಅವಕಾಶ ಕೊಡಲಾಗತ್ತೆ ಮುಂದೆ. ಇನ್ನು ಗವರ್ನರ್ ಜನರಲನ್ನು ಇನ್ನು ಅವನ ಪದನಾಮವನ್ನು ಚೇಂಜ್ ಮಾಡಿ ಅವನೀಗ ವೈಸ್ ರಾಯ್ ಅಂತ ಕರೆದ್ರು. ಹಾಗಾಗಿ ಮೊದಲ ವೈಸ್ ರಾಯ್ ಆಗಿ ಕ್ಯಾನಿಂಗ್ ಇಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಕೊನೆಯ ಗವರ್ನರ್ ಜನರಲ್ ಅಂದ್ರೂ ಲಾರ್ಡ್ ಕ್ಯಾನಿಂಗ್, ಮೊದಲ ವೈಸ್ ರಾಯ್ ಅಂದ್ರೂ ಕೂಡ ಕ್ಯಾನಿಂಗೇ ಆಗಿದ್ದ. ಇನ್ನು ದಂಗೆ ಸಮಯದಲ್ಲಿ ಬಂಧಿತರಾದ ಭಾರತೀಯ ಕೈದಿಗಳಿಗೆ ಕ್ವೀನ್ ವಿಕ್ಟೋರಿಯಾ ಸಾರ್ವತ್ರಿಕ ಕ್ಷಮದಾನವನ್ನು ನೀಡ್ತಾರೆ. ಇನ್ನು ಭಾರತದ ಸೈನ್ಯದಲ್ಲಿ ಈಗ ಪುನರ್ರಚನೆ ಶುರುವಾಯಿತು. ಎಲ್ಲರಿಗೂ ಎಲ್ಲ ಹುದ್ದೆಗಳ ಮತ್ತು ಮುಂಬಡ್ತಿಗಳನ್ನು ಮತ್ತು ಸಂಬಳವನ್ನು ಸಮಾನ ವೇತನ ಕಾಯ್ದೆಯಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡಲಾಯಿತು. ಇನ್ನು ಭಾರತೀಯರ ಸಾಮಾಜಿಕ ಧಾರ್ಮಿಕ ವಿಚಾರಗಳಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ ಅನ್ನೋ ಭರವಸೆ ಕೊಟ್ಟರು. ಇಲ್ಲಿಗೆ ಮೊಘಲ್ ಸಾಮ್ರಾಜ್ಯ ಸಂಪೂರ್ಣವಾಗಿ ಅವನತಿ ಆಯಿತು, ಅದನ್ನು ಕ್ಲೋಸ್ ಕೂಡ ಮಾಡಿದ್ರು. ಇದರ ಪರಿಣಾಮವೇ ನಾವು 1861 ಕಾಯ್ದೆನಲ್ಲಿ ನೋಡ್ಬೋದು. ಇಂಡಿಯನ್ ಸಿವಿಲ್ ಸರ್ವಿಸ್ ಹುದ್ದೆಗಳಲ್ಲಿ ಭಾರತೀಯರಿಗೆ ಅವಕಾಶವನ್ನು ಮಾಡಿಕೊಟ್ರು. ಹಾಗಾಗಿ ಭಾರತದ ಮೊದಲ ವೈಸ್ರಾಯ್ ಕ್ಯಾನಿಂಗ್ನ ಅಧಿಕಾರದಲ್ಲಿ ಬದಲಾವಣೆ ಆಯಿತು. ಭಾರತದ ಮೊದಲ ಕಾರ್ಯದರ್ಶಿಯಾಗಿ ಸ್ಟ್ಯಾನ್ಲಿ ಇಲ್ಲಿ ಅಧಿಕಾರ ವಹಿಸ್ಕೊತಾನೆ. ಹಾಗಾಗಿ ಈಸ್ಟ್ ಇಂಡಿಯಾ ಅಧಿಕಾರವನ್ನು ಕೊಡಗೊಳಿಸಿ ಬ್ರಿಟಿಷ್ ಸರ್ಕಾರದ ನೇರ ಆಡಳಿತ ಪ್ರಾರಂಭವಾಗಿದ್ದು ಇಲ್ಲಿಂದ. ಬಟ್ ಇದನ್ನೆಲ್ಲ ಪ್ರಸ್ತುತಪಡಿಸಿದ್ದು ಎಲ್ಲಿ ಅಂತ ಪ್ರಶ್ನೆ ಬಂದರೆ, ನವೆಂಬರ್ 1, 1858 ಅಲಹಾಬಾದ್ನಲ್ಲಿ ನಡೆದಂತಹ ಸಮಾವೇಶದಲ್ಲಿ ಕ್ಯಾನಿಂಗ್ ಇದನ್ನು ಭಾರತಕ್ಕೆ ಅರ್ಪಿಸಿದ ಅಂತ ಕೂಡ ನೆನಪಿಟ್ಕೊಳ್ಳಿ. ಮುಂದೆ ಬರೋಣ. ಕ್ವಶನ್ ನಂಬರ್ 38. ಈ ಕೆಳಗಿನ ಯಾವ ದೇಶ ಭೌಗೋಳಿಕ ಅನ್ವೇಷಣೆಯಲ್ಲಿ ಪ್ರಭುತ್ವವನ್ನು ಸಾಧಿಸಿದೆ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಪಯೋನಿಯರ್ಡ್ ಎ ಜಿಯೋಗ್ರಫಿಕಲ್ ಡಿಸ್ಕವರಿ? ಇಂಡಿಯಾನ, ಅಮೆರಿಕಾ ಇದೆ, ಚೀನಾ ಇದೆ, ಪೋರ್ಚುಗಲ್ ಇದೆ. ಯಾವುದು ಅಂತ ನಿಮಗೆಲ್ಲ ಗೊತ್ತಿದೆ. ಭಾರತದಲ್ಲ ವರ್ಲ್ಡ್ ಲೆವೆಲಲ್ಲಿ ಈ ನೌಕಾಯಾನಗಳ ಬಗ್ಗೆ ದೊಡ್ಡ ಅನ್ವೇಷಣೆ ಶುರುವಾಗಿದ್ದೆ ರೆನೈನ್ಸೆನ್ಸ್ ಪೀರಿಯಡ್, ಅಂದರೆ ನವೋದಯದ ಕಾಲದಲ್ಲಿ ಪೋರ್ಚುಗಲ್. ಅಲ್ಲಿ ಪೋರ್ಚುಗಲ್ನಲ್ಲಿ ರಾಜ ನಾವಿಗೇಟರ್ ಹೆನ್ರಿ IV ಅಂತೇನಿದ್ದ, ಅವನು ಇದರ ಮೊದಲ ಶುರು ಮಾಡ್ತಾರೆ. ಅವನಿಗೆ ಶುರು ಮಾಡಲಿಕ್ಕೆ ತುಂಬ ಸಹಾಯ ಆಗಿದ್ದು ಆ ಕಾಲದ ಸಂಶೋಧನೆಗಳು. ಅಂದರೆ ಬೃಹತ್ ಗಾತ್ರದ ಹಡಗುಗಳನ್ನು ಕಟ್ಟುವ ಪದ್ಧತಿ ಕೂಡ ಕಲಿಸಲಾಗಿತ್ತು. ಚೀನಾ ಕೂಡ ಅವಾಗ ಈ ಗನ್ ಪೌಡರನ್ನು ಕೂಡ ಕಂಡುಹಿಡಿದಿತ್ತು ಮತ್ತು ಮೆರಿನರ್ ಕಾಂಪಸ್ ಕೂಡ ಆ ಕಾಲಕ್ಕೆ ಬಂದಿತ್ತು. ಇವೆಲ್ಲವುಗಳನ್ನು ಬಳಸಿಕೊಂಡು ಮತ್ತು ಹೊಸ ನಕ್ಷೆಯನ್ನು ರೆಡಿ ಮಾಡಿ ಆವಾಗ ಈ ಆಸ್ಟ್ರೋಲೋಬ್ನ ಮುಖಾಂತರ, ಅಂದರೆ ಆಸ್ಟ್ರೋಲೋಬ್ ಗೊತ್ತಲ್ಲ ನಿಮಗೆ, ಅದರ ಮುಖಾಂತರ ಸಮುದ್ರದಲ್ಲಿ ಯಾನ ಮಾಡುವ ಪರಿಕಲ್ಪನೆ ಶುರುವಾಯಿತು. ಹೀಗೆ ಶುರು ಮಾಡಿದವರೇ ಬಾರ್ತಲೋಮಿಯೋ ಡಯಾಸ್. ಪಶ್ಚಿಮ ಆಫ್ರಿಕಾದ ಕರಾವಳಿ ತೀರಗಳ ಅನ್ವೇಷಣೆಗೆ ಹೊರಡ್ತಾರೆ. ಹಾಗಾಗಿ ಬಾರ್ತಲೋಮಿಯೋ ಡಯಾಸ್ ಕೇಪ್ ಆಫ್ ಗುಡ್ ಹೋಪ್ ತನಕ ಬಂದು ವಾಪಸ್ ಹೋಗ್ತಾನೆ. ಆನಂತರ ವಾಸ್ಕೋಡಿಗಾಮ, ಚಾರ್ಲ್ಸ್ ಡಿ ಬೊಬಾಲ್, ಕೊಲಂಬಸ್, ಮೆಗಲಾನ್ ಎಲ್ಲರೂ ಕೂಡ ಈ ಪ್ರಯತ್ನಗಳನ್ನು ಮಾಡಿ ಈ ಹೊಸ ಭೌಗೋಳಿಕ ಅನ್ವೇಷಣೆಯನ್ನು ಅವರ ಆ ಕಾಲಕ್ಕೆ ಸಾಧಿಸ್ತಾರೆ. ಹಾಗಾಗಿ 1580ರವರೆಗೂ ಸ್ವತಂತ್ರವಾಗಿದ್ದ ಪೋರ್ಚುಗಲ್ ಮುಂದೆ ಸ್ಪೇನ್ನ ಅಧೀನಕ್ಕೆ ಬರುತ್ತೆ. ಆ ನಂತರ ಈ ಸಾರ್ವಭೌಮತ್ವ ಕೇವಲ ಪೋರ್ಚುಗಲ್ಗೆ ಉಳಿಲಿಲ್ಲ, ಯುರೋಪಿನ ಮಾಧ್ಯಮದಲ್ಲಿ ಪ್ರಬಲ ಆಗ್ತಾ ಬಂತು. ನೆಕ್ಸ್ಟ್ ಬರೋಣ. ವೆರಿ ಬ್ಯೂಟಿಫುಲ್ ಕ್ವಶನ್ಸ್. ಯಾವ ದೇಶವನ್ನು ರಿನೈನ್ಸೆನ್ಸ್, ಮದರ್ ಆಫ್ ರಿನೈನ್ಸೆನ್ಸ್, ಪುನರುಜ್ಜೀವನದ ತವರು ಮನೆ ಅಂತ ಕರೀತಾರೆ ಅಂತ? ಪುನರುಜ್ಜೀವನದ ತವರು ಮನೆ ಅಂದರೆ ಯಾವುದು? ರೋಮ್, ಇಟಲಿ, ಜರ್ಮನಿ, ಫ್ರಾನ್ಸ್. ನೋಡಿ ಇಲ್ಲಿ ರೋಮ್ ಅಂತ ಕೊಟ್ಟಿದ್ದಾರೆ. ಅದು ಒಂದು ರಾಷ್ಟ್ರವ ಅಂದರೆ ಹೌದು, ಅವಾಗಿತ್ತದು, ಈಗಲ್ಲ. ಈಗ ಇಟಲಿಯ ರಾಜಧಾನಿ ಆಗಿದೆ. ಬಟ್ ಅವಾಗ ಇಟಲಿ ಇತ್ತದು. ಪುನರುಜ್ಜೀವನದ ತವರು ಮನೆ ಅಂತಂದರೆ ನೀವು PUC ಪುಸ್ತಕದಲ್ಲಿ ಹುಡುಕಿದರೆ ಸಿಗತ್ತೆ. ಅದೇನೇ ಇಟಲಿ. ಇಟಲಿಯನ್ನು ಪುನರುಜ್ಜೀವನದ ತವರು ಮನೆ ಅಂತ ಕೂಡ ಕರೀತಾರೆ. ಈಗ ರೋಮ್ ಅದರ ರಾಜಧಾನಿ ಆಗಿರ್ಬೋದು. ನವೋದಯದ ಹರಿಕಾರ ಪಿತಾಮಹ ಅಂತಂದರೆ ಫ್ರಾನ್ಸಿಸ್ಕೋ ಪೆಟ್ರಾರ್ಕ್ ಅಂತ, ಶ್ರೇಷ್ಠ ಮಾನವತಾವಾದಿ. ಪ್ರಶ್ನೆ ಮಾಡುವ ಮನೋಭಾವನೆಯನ್ನು ಆ ಕಾಲಕ್ಕೆ ಜನರಲ್ಲಿ ಬೆಳೆಸಿದವನೇ ಇವನು. ಹಾಗಾಗಿ ರೆನೈನ್ಸೆನ್ಸ್ ಅಂದರೆ ರೀಬರ್ತ್ ಅಂತ ಇರೋದರಲ್ಲಿ ಹೊಸ ವಿಚಾರಗಳು ಹುಟ್ಕೊಳ್ಳೋದನ್ನೇ ಪುನರುಜ್ಜೀವನ ಅಂತ ಕೂಡ ಕರಿತೀವಿ. ಹಾಗಾಗಿ ನವೋದಯದ ಮೊದಲ ಆರಂಭ ಇಟಲಿಯ ಫ್ಲಾರೆನ್ಸ್ ನಗರದಿಂದ ಆರಂಭ ಆಗಿತ್ತು. ಕಾನ್ಸ್ಟಾಂಟಿನೋಪಲ್ 1453ರಲ್ಲಿ ಪತನಗೊಂಡ ನಂತರ ಇಲ್ಲಿಗೆ ವಲಸೆ ಬಂದಂಥ ಅನೇಕ ವಿದ್ವಾಂಸರು ಇಟಲಿಯಲ್ಲಿ ನೆಲೆಸ್ತಾರೆ. ಅಲ್ಲಿಂದ ಈ ವಿಚಾರ ಚಿಂತನೆಗಳು ಆರಂಭಗೊಂಡಿತ್ತು. ಇದರ ಪರಿಣಾಮ ಯುರೋಪ್ನ ಸಾಮಾಜಿಕ, ರಾಜಕೀಯ, ಆರ್ಥಿಕ, ವೈಜ್ಞಾನಿಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬದಲಾವಣೆ ಆಗಿದ್ದು ಇದೇ ಪುನರುಜ್ಜೀವನದ ಪರಿಣಾಮ. ಹಾಗಾಗಿ ಎಕ್ಸ್ಪೆಷಲಿ ಇದು ನೀವು ಓದಲೇಬೇಕು. 9th ಸ್ಟ್ಯಾಂಡರ್ಡ್ ಬೇಸ್ಡ್ ರಿನೈನ್ಸೆನ್ಸ್ ತುಂಬ ಅದ್ಭುತವಾದ ಪಾಠ. ಇದನ್ನು ಬಹಳ ದೀರ್ಘವಾಗಿ ನೀವು ಓದಬೇಕು ಅಂತ ನನ್ನ ಮನವಿ. ಮುಂದೆ ನೋಡೋಣ. ಯಾವ ರಜಪೂತ್ ರಾಜ್ಯ ಔರಂಗಜೇಬ್ ಮರಣಾದವರೆಗೂ ತನ್ನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿತು? ರಜಪೂತರು ನಿಮಗೆ ಗೊತ್ತಿದೆ, ಎಲ್ಲರೂ ಹೋರಾಟ ಮಾಡಿದವರೆ. ಅದರಲ್ಲಿ ಮಾರ್ವಾಡ, ಮೇವಾಡ, ಜೈಪುರ್, ಬಿಕನೇರ್ ಅಂತಿದೆ. ನಿಮಗೆ ಗೊತ್ತಿದೆ, ಸಾಧನಾ ಅಕಾಡೆಮಿಯಲ್ಲಿ ಕೂಡ ಮೊಘಲ್ ಸಾಮ್ರಾಜ್ಯದ 7 ಅವರ್ನ ಒಂದು ಬಿಗ್ ಪ್ಯಾಕ್ಸ್ ವಿಡಿಯೋ ಇದೆ.
ಅದನ್ನು ನೋಡ್ಕೊಳ್ಳಿ, ಅದರಲ್ಲೆಲ್ಲ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು. ಹಾಗಾಗಿ ಈ ಒಂದು ಔರಂಗಜೇಬನ ಸಾಯುವವರೆಗೂ ಪ್ರತಿರೋಧವನ್ನು ತೋರಿದ್ದೆ ಮಾರವಾಡ ಸಾಮ್ರಾಜ್ಯ. ಈ ಮಾರವಾಡದ ರಾಜನೇ ದುರ್ಗಾದಾಸ್. ಓಕೆ, ಈಗಲೂ ಕೂಡ ಅಷ್ಟೇ ರಜಪೂತರ ಕಿರೀಟ ಅಂತ ಕೂಡ ಕರೀತಾರೆ ಅವನನ್ನು. ಹಾಗಾಗಿ ದುರ್ಗಾದಾಸ್ 1679ರಿಂದ 1707ರವರೆಗೂ ಮೊಘಲರ ಜೊತೆ ಕಂಟಿನ್ಯೂಸ್ ಆಗಿ ಯುದ್ಧ ಮಾಡ್ತಾನೆ. ಆ ಯುದ್ಧದ ಪರಿಣಾಮವೇ ಅವನಿಗೆ ಇಡೀ ಆ ಕಾಲಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಆತ ಸೋಲನ್ನು ಒಪ್ಕೊಳ್ಳೇ ಇಲ್ಲ. ಔರಂಗಜೇಬನ ಮಗ ಅಕ್ಬರ್ ಖಾನ್ ಅಂತ ಹೆಸರು ಒಂದು ಕಡೆ ಇದೆ. ಅವನು ಕೂಡ ಈ ದಂಗೆ ನೇತೃತ್ವವನ್ನು ವಹಿಸಿಕೊಂಡು ದುರ್ಗಾದಾಸನ್ ಸೋಲಿಸಬೇಕು ಅಂತ ಬಂದರೆ ಅಕ್ಬರ್ ಖಾನ್ನ ಮನವೊಲಿಸಿದರೆ ಅವರ ಅಪ್ಪನ ವಿರುದ್ಧವೇ ಹೋರಾಟ ಮಾಡೋ ಹಾಗೆ ದುರ್ಗಾದಾಸ್ ಅವನನ್ನು ಬದಲಾಯಿಸಿದ್ದ ಅಂತ. ಹೀಗೆ ಬದಲಾಯಿಸಿದ ಪರಿಣಾಮವೇ ಮುಂದೆ ಹೋರಾಟಕ್ಕೆ ಬಂದಂಥ ಅವನ ತಂದೆಯ ವಿರುದ್ಧವೇ ಮಗನನ್ನು ನಿಲ್ಲಿಸ್ತಾರೆ. ಮುಂದೆ ಆ ಮಗ ಕೂಡ ಆತ ಅರೇಬಿಯಾದ ಮರುಭೂಮಿಯಲ್ಲಿ ಸತ್ತೋಗ್ತಾನೆ. ಇದಕ್ಕೊಂದು ಸಹಾಯ ಏನಾಯಿತು, ದುರ್ಗಾದಾಸ್ ಸ್ಟ್ರಾಂಗ್ ಆಗಿ ಏನು ಕಾರಣ ಅಂತಂದರೆ ಮರಾಠರ ಸಾಂಬಾಜಿ ಅವಾಗಿದ್ದ. ನೆನ್ಪಿಟ್ಕೊಳ್ಳಿ, ಶಿವಾಜಿಗಿಂತ ತುಂಬ ಶ್ರೇಷ್ಠ ಹೋರಾಟಗಾರ ಅಂದರೆ ಸಾಂಬಾಜಿ. ಸುಮಾರು 250 ಯುದ್ಧಗಳಲ್ಲಿ ಭಾಗವಹಿಸಿದಂಥ ಆಡಳಿತದ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಅದು ಸಾಂಬಾಜಿ ಮಹಾರಾಜೆ ಅಂತ ಕೂಡ ಕರಿತೀವಿ. ಅವರು ತುಂಬ ಶ್ರೇಷ್ಠವಾಗಿರ್ತಕ್ಕಂಥವ್ರು. ಅವರು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದವರು. ಮುಂದೆ 1702ರಲ್ಲಿ ಔರಂಗಜೇಬ್ ಗುಜರಾತನ್ನು ವಶಪಡಿಸ್ಕೊಳ್ಳೋದಕ್ಕೆ ಸೈನ್ಯ ಸಮೇತ ಬರ್ತಾನೆ, ಆದರೆ ಅದು ಯಶಸ್ವಿ ಆಗಲ್ಲ. ಹಾಗಾಗಿನೇ ಹೇಳೋದು ಔರಂಗಜೇಬ್ ದಕ್ಷಿಣದ ಹುಣ್ಣು ನನ್ನನ್ನು ಸಾಯಿಸ್ತು ಅಂತ ಕೂಡ ಹೇಳ್ತಾನೆ. ಈ ದಕ್ಷಿಣದ ಹುಣ್ಣಾಗಿದ್ದವರೇ ಒಬ್ಬ ದುರ್ಗಾದಾಸ್ ಮತ್ತೊಬ್ಬ ಈ ಮರಾಠರ ಶಿವಾಜಿ ಮತ್ತು ಸಾಂಬಾಜಿ, ಇವರಿಬ್ಬರು ಕೂಡ. ಹಾಗಾಗಿ ದಕ್ಕನ್ ದಂಗೆ ನಿಯಂತ್ರಣಕ್ಕಾಗಿ ಬಂದವನೇ. ಅಸ್ಸಾಂನಲ್ಲಿ ಅಹೋಮರ ದಂಗೆ ನಡೆಯುತ್ತೆ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕಾಶ್ಮೀರಿ ದಂಗೆಗಳು ನಡೆಯುತ್ತೆ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಫ್ಘಾನ್ ಪ್ರಾಂತ್ಯದಲ್ಲಿ ದಂಗೆಗಳು ನಡೆಯುತ್ತೆ. ಯಾಕೆ ಹೀಗೆ ಅಂದರೆ ಇಡೀ ಮೊಘಲರ ಬೃಹತ್ ಭಾರತದವರೆಗೂ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದವನು ಅಂದರೆ ಔರಂಗಜೇಬ್. ಹಾಗಾಗಿ ಔರಂಗಜೇಬ್ 1707ರ ಮರಣದವರೆಗೂ ಈ ಮಾರ್ವಾರ ಪ್ರಾಂತ್ಯವನ್ನು ಗೆದ್ಕೊಳ್ಳೋಕ್ಕಾಗಲೇ ಇಲ್ಲ. 22 ನವೆಂಬರ್ 1718 ಉಜ್ಜಯಿನಿಯಲ್ಲಿ ದುರ್ಗಾದಾಸ್ ಮರಣ ಹೊಂತಾನೆ. ಇವತ್ತು ಅವರ ಸ್ಮರಣಾರ್ಥ ಕೂಡ ಭಾರತ ಸರ್ಕಾರ 2003ರಲ್ಲಿ ನಾಣ್ಯಗಳನ್ನು ಕೂಡ ಬಿಡುಗಡೆ ಮಾಡುತ್ತೆ. ಅದು ದುರ್ಗಾದಾಸ್. ಹಾಗಾಗಿ ರಜಪೂತರ ಕಿರೀಟ ಅಂತ ಕೂಡ ಕರೀತಾರೆ ಅವ್ರನ್ನ. ಅಂತ ಒಬ್ಬ ಶ್ರೇಷ್ಠ ಹೋರಾಟಗಾರ ಅಂದರೆ ದುರ್ಗಾದಾಸ್. ನೀವು ಅಕ್ಬರ್ನ ಕಾಲದಲ್ಲಿ ಓದ್ತೀರಾ 1576ರ ಯುದ್ಧ, ಹಳದಿ ಘಾಟ್ ಕದನ. ಅದಕ್ಕಿಂತನೂ ಸ್ಟ್ರಾಂಗ್ ಈ ದುರ್ಗಾದಾಸ್ ಕೂಡ ರಜಪೂತ್ರಲ್ಲ. ಹಾಗಾಗಿ ನೆನ್ಪಿಟ್ಕೊಳ್ಳಿ. ಮುಂದೆ ಬರೋಣ, ಕ್ರಿಶ್ಚಿಯನ್ನರ ಈ ಪವಿತ್ರ ಗ್ರಂಥ ಬೈಬಲ್ ಯಾವುದನ್ನು ಒಳಗೊಂಡಿದೆ ಅಂತ. ನೋಡಿ, ಇದು ಧರ್ಮಾಧಾರಿತವಾದ ಪ್ರಶ್ನೆ. ಇದ್ರ ಬಗ್ಗೆ ನಾನು ಏನು ಕಮೆಂಟ್ ಹೇಳಲ್ಲ. ಇದ್ದದ್ದು ಒಂದೇ, ಓಲ್ಡ್ ಟೆಸ್ಟಮೆಂಟ್ಸ್ ಅಂತ ಕರಿತೀವಿ. ಅದನ್ನು 10 ಕಮ್ಯಾಂಡ್ಗಳು ಅಂತೇಳಿ ನಮ್ಮ 9ನೇ ಕ್ಲಾಸ್ ಪುಸ್ತಕ ಹೇಳುತ್ತೆ. ಅದನ್ನೇ ನಾನು ನಿಮ್ಗೆ ಹೇಳ್ತೀನಿ. 10 ಕಮ್ಯಾಂಡೆಂಟ್ಸ್ಗಳ ಮೂಲಗಳನ್ನು ಇಲ್ಲಿ ಒಳಗೊಂಡಿತ್ತು. ಅಂದರೆ ಒಬ್ಬ ಶ್ರೇಷ್ಠ ಕ್ರಿಶ್ಚಿಯನ್ ಯಾವ ರೀತಿಯ 10 ತತ್ವಗಳನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ದೆ ಈ 10 ಕಮ್ಯಾಂಡ್ಸ್ ಅಂತ ಕೂಡ ಕರೀತಾರೆ. ಮುಂದೆ ಬರೋಣ. ವೆರಿ ಬ್ಯೂಟಿಫುಲ್. ಡೆಲ್ಲಿ ಸುಲ್ತಾನರ ಕಾಲದ ಇತಿಹಾಸದ ಪ್ರಶ್ನೆ. ಇಕ್ತಾದಾರರನ್ನು ದೆಹಲಿ ಸುಲ್ತಾನರ ಕಾಲದಲ್ಲಿ ಈ ರೀತಿಯಾಗಿ ಕರೆಯುತ್ತಿದ್ದರು ಅಂತ. ಮಲಿಕ್, ಶೇಖ್, ಮುಕ್ತಿ ಮತ್ತು ಮುನ್ಷಿನ್ ಅಂತ. ಯಾರನ್ನ ನೋಡಿ, ಇಕ್ತಾದಾರರನ್ನ ಕರಿತಾ ಇದ್ದದ್ದೇ ಮುಕ್ತೀಸ್ ಅಂತ. ಇಲ್ತಮಸ್ನ ಕಾಲಕ್ಕೆ ಜಾರಿಗೆ ಬಂದಂಥ ಶ್ರೇಷ್ಠ ಆಡಳಿತ, ಸೇನೆ ಮತ್ತು ಕಂದಾಯ ನಿರ್ವಹಣೆಯ ಒಂದು ಪ್ರಾಂತ್ಯ ವ್ಯವಸ್ಥೆಯನ್ನೇ ಇಕ್ತಾದಾರ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. ಅದನ್ನು ಆಳ್ವಿಕೆ ಮಾಡ್ತಕ್ಕಂಥವನ್ನ ಇಕ್ತಾದಾರ್ ಅಂತ ಕರಿತಾ ಇದ್ರು. ಆದರೆ ಲೋಕಲ್ ಪರ್ಷಿಯನ್ ಲ್ಯಾಂಗ್ವೇಜಲ್ಲಿ ಅದನ್ನು ಮುಕ್ತೀಸ್ ಅಂತಲೂ ಕೂಡ ಕರಿತಾ ಇದ್ರು. ಇದೊಂದು ವಿಶಿಷ್ಟ ರೀತಿಯ ಭೂ ವಿತರಣೆ ಮತ್ತು ಆಡಳಿತ ವ್ಯವಸ್ಥೆಯ ಸಿಸ್ಟಮ್ ಆಗಿತ್ತು. ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡೋದ್ರ ಜೊತೆಗೆ, ಸೇನೆ ಸಹಾಯದ ಜೊತೆಗೆ, ಸ್ಥಳೀಯ ನಿರ್ವಹಣೆಯ ಜೊತೆಗೆ ಕಂದಾಯದ ಜವಾಬ್ದಾರಿಯನ್ನು ಕೂಡ ಈ ಪ್ರಾಂತ್ಯಗಳು ನಿರ್ವಹಣೆ ಮಾಡಬೇಕಾಗಿತ್ತು. ಅದು ಇಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಹೋಗೋಣ. ಕ್ವಶನ್ ನಂಬರ್ 43. ಉತ್ತರ ಭಾರತದ ಮೊದಲ ಭಕ್ತಿ ಸಂತ ಯಾರು ಅಂತ. ಬಹಳಷ್ಟು ಪರೀಕ್ಷೆಗೆ ಓದುವಂತಹ ಎಲ್ಲ ಆಸ್ಪಿರೆಂಟ್ಸ್ಗಳಲ್ಲಿ ಒಂದು ಬೇಜಾರು ಸಂಗತಿ ಅಂದರೆ ನೀವು ಈ ಭಕ್ತಿ ಚಳುವಳಿಯನ್ನು ಓದೋದಿಲ್ಲ. ದಯವಿಟ್ಟು ಅದನ್ನು ಚೆನ್ನಾಗಿ ಓದಿ. ಭಕ್ತಿ ಚಳುವಳಿ ವೆರಿ ಇಂಪಾರ್ಟೆಂಟ್. ಏನ್ಷಿಯಂಟ್ ಇರ್ಬೋದು, ಮಿಡವಲ್ ಇರ್ಬೋದು, ಮಾಡರ್ನ್ ಇರ್ಬೋದು. ಆದರೆ ಮಿಡವಲಲ್ಲಿ 2 ಬಾರಿ ಈ ಒಂದು ಭಕ್ತಿ ಚಳುವಳಿ ನಡೆದಿದೆ. ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಅದರಲ್ಲಿ ನೋಡಿ, ರಮಾನಂದ, ಕಬೀರ್, ಗುರುನಾನಕ್, ಚೈತನ್ಯ ಇದೆ. ಯಾರು? ಉತ್ತರ ಭಾರತದಲ್ಲೇ ಮೊದಲ ಪ್ರಸಿದ್ಧ ಭಕ್ತಿ ಸಂತ ಅಂದರೆ ರಮಾನಂದರು. ರಮಾನಂದರನ್ನ ವೈಷ್ಣವ ಭಕ್ತಿ ಸಂತ ಅಂತ ಕರೀತಾರೆ. ಆದರೆ ಇವರ ಈ ಭಕ್ತಿ ಸಂತತಿಯ ವಿಚಾರ ಮೊದಲು ಪ್ರಾರಂಭವಾಗಿದ್ದು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದಿಂದ. ಓದ್ತಾ ವಿಚಾರಧಾರೆಗಳನ್ನು ಮನನ ಮಾಡ್ತಾ ಅವರಿಗೆ ಅದ್ವೈತಕ್ಕಿಂತ ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ಸಿದ್ಧಾಂತ ಹೆಚ್ಚು ಸತ್ಯ ಅನ್ಸೋದಕ್ಕೆ ಶುರುವಾಗತ್ತೆ. ಅಹಂ ಬ್ರಹ್ಮಾಸ್ಮಿ ಅನ್ನೋಕ್ಕಿಂತ ಜೀವಾತ್ಮ ಪರಮಾತ್ಮಗಳ ವಿಚಾರ, ವಿಶಿಷ್ಟಾದ್ವೈತದ ಸಿದ್ಧಾಂತ ಇವ್ರಿಗೆ ತುಂಬಾ ಇಷ್ಟ ಆಗತ್ತೆ. ಅದರ ಪರಿಣಾಮವಾಗಿ ಬೈರಾಗಿ ಸಂಪ್ರದಾಯ ಸ್ಥಾಪನೆಯನ್ನು ಮಾಡ್ತಾರೆ ಈ ರಮಾನಂದರು. ಹಾಗಾಗಿ ತಮ್ಮ ವಿಚಾರಧಾರೆಗಳಿಂದ ಉತ್ತರ ಭಾರತದಲ್ಲಿ ಗಂಗಾ ತೀರದ ಸುತ್ತಮುತ್ತ ತುಂಬ ಶ್ರೇಷ್ಠರಾಗ್ತಾರೆ. ಅವರ ಹಿಂದಿ ಕೃತಿಗಳಿದೆ, ಜ್ಞಾನಲೀಲಾ ಮತ್ತು ಯೋಗ ಚಿಂತಾಮಣಿ ಅಂತ. ಇನ್ನು ಅವರ ಸಂಸ್ಕೃತ ಕೃತಿಗಳಿದೆ, ವೈಷ್ಣವ ಮಾತಾ ಮತ್ತು ರಾಮಾರ್ಚನ ಪದ್ಧತಿ ಅಂತ. ಇವೆಲ್ಲ ಸ್ವಾಮಿ ರಮಾನಂದರು ಉತ್ತರ ಭಾರತದಲ್ಲಿ ಪ್ರಭಾವ ಬೀರ್ತಾರೆ. ಇವರ ಅಪ್ಪಟ ಶಿಷ್ಯನಾಗಿ ಚೈತನ್ಯ ಮುಂದೆ ಈ ವೈಷ್ಣವ ಭಕ್ತಿ ಸಂತತಿಯನ್ನು ಬೆಳೆಸ್ಕೊಂಡು ಹೋಗ್ತಾರೆ. ಅದು ನಿಮಗೆ ವಿಶೇಷವಾಗಿ ಗೊತ್ತು.
ಇನ್ನು ಗುರುನಾನಕ್ ಅವ್ರು ಗೊತ್ತು ನಿಮಗೆ, ಸಿಖ್ ಸಂಪ್ರದಾಯವನ್ನು ಬೆಳೆಸ್ತಾರೆ. ಇದೆಲ್ಲ ನಿಮಗೆ ಗೊತ್ತಿರತಕ್ಕಂಥದ್ದು. ಬರ್ತೀನಿ ಸೂಫಿಸಮ್ಸಲ್ಲಿ ಕೂಡ ತುಂಬಾ ಪ್ರಭಾವ ಬೀರಿದವರು. ಕಬೀರ್ ಪಂಥಿಗಳಲ್ಲಿ ಕೂಡ ಪ್ರಬಲರಾಗಿ ಕಬೀರರು ನಮಗೆ ಕಾಣಿಸ್ಕೋತಾರೆ. ಮುಂದೆ ಬರೋಣ. ಇನ್ನೊಂದು ಅದ್ಭುತವಾದಂಥ ರಿಲಿಜಿಯಸ್ಟಿಕ್ ಮ್ಯಾಟರ್, ದಾಸಬೋಧೆ ಕೃತಿಯನ್ನು ಬರೆದವ್ರು ಯಾರು ಅಂತ. ಬಹಳಷ್ಟು ಜನರು ಈ ಕೃತಿ ಬಗ್ಗೆ ನೋಡ್ರಿ ಅಂತ ಹೇಳ್ತಾನೆ ಇರ್ತೀನಿ ನಾನು. ಅದರಲ್ಲಿ ಶಿವಾಜಿ ಟೈಮಲ್ಲಿ ಮರಾಠರು ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದು ಹೇಗೆ, ಮೊಘಲರಿಗೆ ಸಡ್ ಹೊಡೆದಿದ್ದು ಯಾಕೆ ಅಂತಂದರೆ ಅಷ್ಟು ಪ್ರಬಲವಾಗಿ ಅವ್ರನ್ನ ತಿದ್ದುಪಡಿ ಮಾಡಿದವರೇ ಈ ಒಂದು 4 ಜನ ಸಂತರು: ಜ್ಞಾನೇಶ್ವರ, ನಾಮದೇವ, ತುಕಾರಾಮ್, ರಾಮದಾಸ್. ಹಂಗಾರೆ ನಮ್ಮಲ್ಲಿ ದಾಸಬೋಧೆ ಕೃತಿಯನ್ನು ಬರೆದವರೇ ರಾಮದಾಸ್. ಅವ್ರನ್ನ ಸಮರ್ಥ ರಾಮದಾಸ್ ಅಂತಲೇ ಕರೀಲಾಗ್ತಾ ಇತ್ತು. ಇಂಥ ಸಮರ್ಥ ರಾಮದಾಸ್ ಮರಾಠಿ ಭಾಷೆಗಳಲ್ಲಿ ಇದನ್ನು ರಚನೆ ಮಾಡ್ತಾರೆ. ಏನು ಹೇಳಲಾಗಿತ್ತು, ಕರ್ನಾಟಕದಲ್ಲಿ ಹೇಗೆ ಸರ್ವಜ್ಞ ದೈನಂದಿನ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರ ಮತ್ತು ಚಿಂತನೆಗಳ ಬಗ್ಗೆ ಹೇಳಿದ್ನೋ ಹಾಗೆ ದಾಸಬೋಧೆ ಕೃತಿ ಕೂಡ ಸಮರ್ಥ ರಾಮದಾಸರು ಹೇಳ್ತಾರೆ. ಮರಾಠಿಯಲ್ಲಿ ಕಲಿಯುವಂಥ ಪದ್ಯ ರೂಪದ 7751 ಓವಿಗಳು ಅಂತ ಕರಿತೀವಿ. ಅಂಥ ಓವಿಗಳನ್ನು ರಚನೆ ಮಾಡಿದವರೇ ಈ ಸಮರ್ಥ ರಾಮದಾಸ್. ಆದರೆ ಸಮರ್ಥ ರಾಮದಾಸ್ ಅವರ ಪ್ರಭಾವವೇ ಮುಂದೆ ಭಾರತಕ್ಕೊಬ್ಬ ಸಮರ್ಥ ವ್ಯಕ್ತಿ, ಒಬ್ಬ ರಾಜನಾಗಿ ಉಟ್ಕೊಳ್ತಾನೆ, ಅವನೇ ಶಿವಾಜಿ. ಹಾಗಾಗಿ ಶಿವಾಜಿಯ ಧಾರ್ಮಿಕ ಗುರು ಯಾರು ಅಂತಂದರೆ ಸಮರ್ಥ ರಾಮದಾಸ್. ಕ್ಷತ್ರಿಯ ಗುರು ಯಾರು ಅಂತಲೂ ಕೂಡ ಕೇಳ್ತಾರೆ, ಅದು ದಾದಾಜಿ ಕೊಂಡದೇವ, ನೆನಪಿರಲಿ. ಓಕೆ, ಹಾಗಾಗಿ ಧಾರ್ಮಿಕ ಚಿಂತನೆಗಳನ್ನು ಬೆಳೆಸಿದವರು ತಾಯಿ ಜೀಜಾಬಾಯಿ. ಆದರೆ ಧಾರ್ಮಿಕ ವಿಚಾರದಲ್ಲಿ ಒಬ್ಬ ಶ್ರೇಷ್ಠ ಹಿಂದುತ್ವ ಪ್ರಚಾರವನ್ನು ಮಾಡಿದವರು, ಅವನಿಗೆ ಬೋಧನೆಯನ್ನು ಮಾಡಿದವರೇ ಈ ಸಮರ್ಥ ರಾಮದಾಸ್ ಅವರು. ಹಾಗಾಗಿ ಶಿವಾಜಿಯವರ ಧಾರ್ಮಿಕ ಗುರು ಯಾರು ಅಂದರೆ ಸಮರ್ಥ ರಾಮದಾಸ್ ವಿಚಾರ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 45, ವೆರಿ ಇಂಟ್ರೆಸ್ಟಿಂಗ್. ಬಹಳ ಸರಿ ಎಕ್ಸಾಮ್ಸಲ್ಲಿ ಕೇಳಿರೋ ಪ್ರಶ್ನೆ, ಮೊಹೆಂಜೊದಾರೋ ಅಂದರೆ ಏನು ಅಂತ. ಈ ಮೊಹೆಂಜೊದಾರೋ ಅಂದರೆ ಬದುಕಿರುವವರ ದಿಬ್ಬನ, ಏರುವವರ ದಿಬ್ಬನ, ಶ್ರೇಷ್ಠರ ದಿಬ್ಬನ, ಸತ್ತವರ ದಿಬ್ಬನ ಅಂತ. ಸೊ ಏನಿಲ್ಲ, ಆನ್ಸರ್ ನಿಮಗೆ ಗೊತ್ತು. ಮೊಹೆಂಜೊದಾರೋ ಅಂದರೆ ದಿ ಮೌಂಡ್ ಆಫ್ ಡೆಡ್ ಅಂತ ಕರಿತೀವಿ. ಇದು ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತ ಕೂಡ ಹೇಳ್ತಾರೆ. ಇದು ಇವತ್ತು ಮೊಹೆಂಜೊದಾರೋ ಕೂಡ ಅಷ್ಟೇ, ಸಿಂಧ್ ಪ್ರಾಂತ್ಯದಲ್ಲಿ ಲರ್ಖಾನಾ ಜಿಲ್ಲೆ ಬರುತ್ತೆ ಪಾಕಿಸ್ತಾನದಲ್ಲಿ. ಅಲ್ಲಿ ಕಂಡುಬರುವಂತಹ ಏನ್ಷಿಯಂಟ್ ಹಿಸ್ಟ್ರಿನಲ್ಲೇ ಅತ್ಯಂತ ಪ್ರಬಲವಾದ ನಗರ ಆಗಿತ್ತು. ನೋಡಿ, ಪ್ರಪಂಚದ ನಾಗರಿಕತೆಗಳೆಲ್ಲ ವಿಲೇಜ್ ಲೈಫಿಂದ ಸಿಟಿ ಲೈಫಿಗೆ ಬಂದರೆ ಭಾರತದೊಂದು ವಿಚಿತ್ರ ಸಂಸ್ಕೃತಿ ಇದು. ಮೊದಲೇ ನಾವು ನಗರ ನಾಗರಿಕತೆಯನ್ನು ಹೊಂದಿದ್ದವರು, ಆನಂತರ ನಾವು ಹಳ್ಳಿ ಗ್ರಾಮ ನಾಗರಿಕತೆಗೆ ಮರಳಿದ್ದೀವಿ. ಗೊತ್ತಾಯ್ತಾ? ಅದು ವೇದಗಳ ಕಾಲದ ನಾಗರಿಕತೆ ಬಂದಂಗೆ ನಿಮಗೆ ಗ್ರಾಮ ನಾಗರಿಕತೆ ಶುರುವಾಗ್ತಾ ಬರುತ್ತೆ. ಹಾಗಾಗಿ ಇಲ್ಲಿ ನಮಗೆ ಬಹಳ ಮುಖ್ಯವಾಗಿ ಸಿಗ್ತಕ್ಕಂಥ R.D. ಬ್ಯಾನರ್ಜಿ ಅವರು 1920ರಲ್ಲಿ ಸಂಶೋಧನೆ ಮಾಡೋವರೆಗೂ ನಾವು ವೆದಿಕ್ ನಾಗರಿಕತೆ ಏನಿದೆ, ವೆದಿಕ್ ಸಿವಿಲೈಸೇಷನ್ಸ್, ಇದು ಭಾರತದ ಮೊದಲ ನಾಗರಿಕತೆ ಅಂತ ಅನ್ಕೊಂಡಿದ್ವಿ. ಆಮೇಲೆ ಅವರ ಒಂದು ಅನ್ವೇಷಣೆಯಿಂದನೇ ಗೊತ್ತಾಗಿದ್ದು ಭಾರತದಲ್ಲಿ ಸಿಂಧೂ ನದಿಯ ತಟದಲ್ಲಿ ಮೊದಲ ನಾಗರಿಕತೆ ಇತ್ತು ಅಂತ. ಹಾಗಾಗಿ ಅದನ್ನು ಸಿಂಧೂ ನಾಗರಿಕತೆ, ಹರಪ್ಪ ನಾಗರಿಕತೆ, ಮೊಹೆಂಜೊದಾರೋ ನಾಗರಿಕತೆ, ಹೀಗೆ ಹಲವು ಹೆಸರುಗಳಿಂದ ಕರೀತಾ ಬಂದರು. ಬಟ್ ಇದರ ಒಂದು ಉಳಿವಿಗಾಗಿ 1980ನಲ್ಲಿ ಯುನೆಸ್ಕೋ, ನಿಮಗೆ ಗೊತ್ತು, ವಿಶ್ವ ಪರಂಪರೆಯ ತಾಣವಾಗಿ ಇದನ್ನು ಘೋಷಣೆ ಮಾಡಿ ಅದನ್ನು ಸಂರಕ್ಷಣೆ ಕೂಡ ಮಾಡ್ತಾ ಇದೆ. 1924-25ರಲ್ಲಿ KN ದೀಕ್ಷಿತ್ ಅವರು, 25-26ರಲ್ಲಿ ಜಾನ್ ಮಾರ್ಷಲ್ ಅವರು, 30ರಲ್ಲಿ ದೀಕ್ಷಿತ್ ಅವರು ಮತ್ತೆ ವೈಜ್ಞಾನಿಕವಾಗಿ ಈ ಪ್ರದೇಶವನ್ನು ಅನ್ವೇಷಣೆ ಮಾಡ್ತಾರೆ. ಇಲ್ಲಿ ಬೃಹತ್ ಸಾರ್ವಜನಿಕ ಸ್ನಾನಗೃಹ ಇದೆ, ದೊಡ್ಡ ವಸತಿ ಮನೆ ಇದೆ, ಒಳಚರಂಡಿ ವ್ಯವಸ್ಥೆ ಇದೆ, ದೊಡ್ಡ ಉಗ್ರಾಣಗಳಿವೆ, ಕೋಟೆಗಳಿದೆ. ಇವೆಲ್ಲ ಪತ್ತೆಯಾಗಿದ್ದೆ ಈ ಮೊಹೆಂಜೊದಾರೋನಲ್ಲಿ. ಹಾಗಾಗಿ ಮೊಹೆಂಜೊದಾರೋ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಸ್ಥಳ. ಇದರ ಅವನತಿ ಬಗ್ಗೆನೂ ಕೂಡ ತುಂಬಾ ಚರ್ಚೆಯಲ್ಲಿದೆ. ಬಹಳ 7 ಬಾರಿ ಈ ನಗರ ಪ್ರವಾಹದಿಂದ ನಾಶವಾಗಿ ಪುನರ್ಸ್ಥಾಪನೆಗೊಂಡಿದೆ ಅಂತ ಕೂಡ ಹೇಳಲಾಗತ್ತೆ. ಇರಲಿ, ನೆಕ್ಸ್ಟ್ ಬರೋಣ. 46ನೇ ಪ್ರಶ್ನೆ, ತಹಕಿಕ್ ಇ ಹಿಂದ್, ಭಾರತದ ವಾಸ್ತವಿಕತೆ, ಈ ಕೃತಿಯನ್ನು ಬರೆದವ್ರು ಯಾರು ಅಂತ. ತಹಕಿಕ್ ಇ ಹಿಂದ್, ರಿಯಾಲಿಟಿ, ಆ ಕಾಲಕ್ಕೆ ಬಂದಂಥ ಹಿಂದೂಯಿಸಮ್, ಇದನ್ನು ಬರೆದವ್ರು ಯಾರು ಅಂತ. ಇಬ್ನಾ ಬಟೂಟಾ, ಅಲ್ಬೇರೂನಿ, ಜಿಯಾವುದ್ದೀನ್ ಬರೌನಿ ಮತ್ತು ಫೆರಿಷ್ತಾ. ಯಾರು ಬರೆದಿರ್ಬೋದು? ಬರೆದಿರೋದು ವೆರಿ ಇಂಪಾರ್ಟೆಂಟ್. ಅದನ್ನು ಬರೆದವರೆ ತಹಕಿಕ್ ಇ ಹಿಂದ್, ಈ ಕೃತಿ ಭಾರತದ ವಾಸ್ತವಿಕತೆಯನ್ನು ಬರೆದವರೆ ಅಲ್ಬೇರೂನಿ. ಮೊಹಮ್ಮದ್ ಗಜ್ನಿ ಏನು ಭಾರತದ ಮೇಲೆ ದಾಳಿ ಮಾಡ್ದ, ಆ ದಾಳಿಯ ಸಂದರ್ಭದಲ್ಲಿ ಬಂದಂತಹ ಆಗಿನ ಕಾಲದ ಖಗೋಳಶಾಸ್ತ್ರಜ್ಞ. ಹಾಗಾಗಿ ಭಾರತದ ಭೌಗೋಳಿಕತೆ ಬಗ್ಗೆನೂ ಕೂಡ ಮೊದಲು ಮಧ್ಯಕಾಲೀನ ಭಾರತದಲ್ಲಿ ಬರೆದಂಥ ಶ್ರೇಷ್ಠ ಕೃತಿ ಅಂತ ಕರೆಸ್ಕೊಳ್ಳುತ್ತೆ. ಅದು ತಹಕಿಕ್ ಇ ಹಿಂದ್ ಕೃತಿ. ಇದು ಭಾರತೀಯ ಸಂಸ್ಕೃತಿ ಮತ್ತು ಆರ್ಥಿಕತೆಯನ್ನು ತಿಳಿಸುವಂಥ ಕೃತಿ ಆಗಿತ್ತು. ಇನ್ನು ಇಬ್ನಾ ಬಟೂಟಾ ನಿಮಗೆ ಗೊತ್ತಿದೆ, ಮೊಹಮ್ಮದ್ ಬಿನ್ ತೊಗಲಕ್ ಅಧಿಕಾರದಲ್ಲಿ ಇದ್ದಾಗ ಬಂದವನು, ಅವನು ಬರೆದದ್ದೇ ರೆಹಲಾ. ಇನ್ನು ಬರೌನಿ ಬರ್ತಾರೆ ಫತ್ವಾ ಇ ಜಹಾನ್ದಾರಿ ಅನ್ನೋ ಕೃತಿ. ಇನ್ನು ಫೆರಿಷ್ತಾ, ನಾನು ಯಾವಾಗಲೂ ಪಾಠ ಮಾಡುವಾಗ ಹೇಳ್ತಾ ಇರ್ತೀನಿ, ಭಾರತಕ್ಕೆ ಬಂದವರಲ್ಲಿ ಒಬ್ಬ ಊರು ಸುಳ್ಳ ಅಂತ ಬೈತಾ ಇರ್ತೀನಿ, ಅವನೇ ಈ ಫೆರಿಷ್ತಾ. ಈತನೇ ಬರೆದದ್ದು ತಾರಿಕ್ ಇ ಫೆರಿಷ್ತಾ ಅಂತ. ಬಹಮನಿ ಸುಲ್ತಾನರು ಮತ್ತು ವಿಜಯನಗರದ ನಡುವಿನ ಯುದ್ಧಗಳಲ್ಲಿ ನೀವು ಓದುವಾಗ ನೋಡ್ರಿ, ಹೆಚ್ಚು ಆತ ಬರೆದದ್ದು ಬಹಮನಿ ಸಾಮ್ರಾಜ್ಯದ ಬಗ್ಗೆನೇ. ಪ್ರತಿ ಬಾರಿ ವಿಜಯನಗರದ ಅರಸರು ಸೋತರು ಅನ್ನೋದನ್ನೇ ಆತ ಮೆನ್ಷನ್ ಮಾಡ್ತಾ ಹೋಗ್ತಾನೆ. ಹಾಗೆ ಪ್ರತಿ ಬಾರಿ ಸೋತರು ಅನ್ನೋದಾಗಿದ್ರೆ ವಿಜಯನಗರ ಇಷ್ಟು ಬೃಹತ್ ವರ್ಷಗಳ ಕಾಲದವರೆಗೆ ಆಡಳಿತದಲ್ಲಿ ಇರ್ತಾ ಇರಲಿಲ್ಲ, ಅದು ನಮ್ಗೆ ಗೊತ್ತು. ಹಾಗಾಗಿ ಫೆರಿಷ್ತಾ ಹೇಳಿರುವ ವಿಚಾರಗಳು ಬಹಳಷ್ಟು ಬಹಮನಿ ಸುಲ್ತಾನರನ್ನ ವರ್ಣನೆ ಮಾಡೋದಕ್ಕೆ ಬಳಸಲಾಯಿತು ಅನ್ನೋದು ಇತಿಹಾಸ ತಜ್ಞರ ವಾದ. ಹಾಗಾಗಿ ಫೆರಿಷ್ತಾ ಬರೆದಂಥ ಕೃತಿ ತಾರಿಕ್ ಇ ಫೆರಿಷ್ತಾ ಅಂತ. ಮುಂದಿನ ಪ್ರಶ್ನೆ ಇದೆ, ಅಲಹಾಬಾದ್ ಶಾಸನದ ಕರ್ತೃ ಯಾರು? ನಿಮಗೆ ಗೊತ್ತಿದೆ, ವರಾಹಮಿಹಿರನ, ಬ್ರಹ್ಮಗುಪ್ತ, ಹರಿಸೇನ, ಆರ್ಯಭಟ.
ಅಲಹಾಬಾದ್ ಕೃತಿ ಬಗ್ಗೆ ಅಂದರೆ ಗುಪ್ತರು ಕಾಲಕ್ಕಿದು ತುಂಬ ಪ್ರಸಿದ್ಧಿ ಪಡ್ಕೊಳ್ಳುತ್ತೆ. ಗುಪ್ತರ ಕಾಲದಲ್ಲಿ ರಚನೆ ಆದಂಥ, ಅದಕ್ಕಿಂತ ಮುಂಚೆ ರಚನೆ ಆಗಿದೆ, ಆದರೆ ಹೇಳೋದು ಮಾತ್ರ ಇಲ್ಲ. ಗುಪ್ತರ ಕಾಲದಲ್ಲಿ ಸಮುದ್ರಗುಪ್ತನ ಹರಿಸೇನ ಸೇನಾನಾಯಕ ಇದನ್ನು ರಚಿಸಿದ ಅಂತ. ಏಷ್ಯಾಟಿಕ್ ಸೊಸೈಟಿಯ ಸಂಶೋಧನೆ ಮಾಡಿದಂಥ ಜೇಮ್ಸ್ ಪ್ರಿನ್ಸಪ್ ಈ ಶಾಸನವನ್ನು ಅರ್ಥೈಸ್ತಾರೆ, ಅದು ಬ್ರಾಹ್ಮಿ ಲಿಪಿಯ ವಿಚಾರದಲ್ಲಿ. ಹಾಗಾಗಿ ಈ ಶಾಸನದಲ್ಲಿ ಅಶೋಕನ ಕಾಲದ ಬರವಣಿಗೆನೂ ಇದೆ, ಸಮುದ್ರಗುಪ್ತನ ಬರವಣಿಗೆಯೂ ಇದೆ, ಜಹಾಂಗೀರ್ನ ಕಾಲದ ಬರವಣಿಗೆಗಳು ಇದ್ದಾವೆ. ಹಾಗಾಗಿ ಅಶೋಕ, ಸಮುದ್ರಗುಪ್ತ, ಜಹಾಂಗೀರ್ನ ಕಾಲದ ವಿಚಾರಗಳನ್ನು ತಿಳಿಸುವ ಶಾಸನವೇ ಈ ಅಲಹಾಬಾದ್ ಸ್ತಂಭ ಶಾಸನ. ಇದರಲ್ಲಿ ಅಶೋಕನ ಬಗ್ಗೆ ಏನಿದೆ ಅಂದರೆ, ಅಶೋಕನ ರಾಣಿ ಕಾರ್ವಾಕಿ ಮಾಡಿದಂಥ ದಾನ ಧರ್ಮಗಳ ಬಗ್ಗೆ ಉಲ್ಲೇಖ ಇದೆ. ಹಾಗಾಗಿ ಇದು ಅಶೋಕನ ಕಾಲದ ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರಗಳನ್ನು ಹೇಳುತ್ತೆ. ಇನ್ನು ಸಮುದ್ರಗುಪ್ತನ ಬಗ್ಗೆ ಈ ಶಾಸನದಲ್ಲಿ ಅಲಹಾಬಾದ್ ಸ್ತಂಭ ಶಾಸನ ಹರಿಸೇನ 4 ಸಾಮ್ರಾಜ್ಯ ಯುದ್ಧಗಳ ಬಗ್ಗೆ ಮತ್ತು ಅಶ್ವಮೇಧ ಯಾಗದ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾನೆ. ಹಾಗಾಗಿ ಇದು ಸಮುದ್ರಗುಪ್ತನ ಯುದ್ಧ ಸಾಧನೆಗಳನ್ನು ವರ್ಣಿಸಿದೆ. ಇನ್ನು ಜಹಾಂಗೀರ್ ಕಾಲದಲ್ಲಿ ಕೂಡ ಅಷ್ಟೇ, ಮೀರ್ ಅಬ್ದುಲ್ಲಾ ಮುಷ್ಕಿನ್ ಆತ ಜಹಾಂಗೀರ್ನ ಕಾಲದ ಪೂರ್ವಜರನ್ನ ಇದರಲ್ಲಿ ಕೆತ್ತಿಸ್ತಾನೆ. ಹಾಗಾಗಿ ಜಹಾಂಗೀರ್ ಕಾಲದ ವಿಚಾರಗಳು ಕೂಡ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಕೂಡ ಇದೆ. ಮುಂದೆ ಹೋಗೋಣ. ಕ್ವಶನ್ ನಂಬರ್ 48 ಬಂತೀಗ. ಮೌರ್ಯರ ಯಾವ ದೊರೆ ತನ್ನ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನು ತ್ಯಜಿಸಿ ಜೈನ ಸನ್ಯಾಸಿ ಭದ್ರಬಾಹುವಿನ ಒಡನೆ ದಕ್ಷಿಣ ಭಾರತಕ್ಕೆ ಬಂದ ಅಂತ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್. ನಿಮಗೆ ಗೊತ್ತಿದೆ, ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ದಶರಥ ಮತ್ತು ಸಾಂಪ್ರತಿ, ಶಾಲಿಶೂಕ ಇನ್ನೊಂದು ಹೆಸರು ಬಿಟ್ಟೋಗಿದೆ, ಕೊನೆಗೆ ಬರೋನು ಬೃಹದ್ರಥ. ಇವೊಂದಿಷ್ಟು ನಿಮಗೆ ಗುಪ್ತ ಸಾಮ್ರಾಜ್ಯದ ದೊರೆಗಳು. ವೆರಿ ಇಂಟ್ರೆಸ್ಟಿಂಗ್. ಏನಿಲ್ಲಿ ಮೌರ್ಯ ಸಾಮ್ರಾಜ್ಯದ ದೊರೆ ಚಂದ್ರಗುಪ್ತ ತನ್ನ ಕೊನೆಯ ದಿನಗಳಲ್ಲಿ ಅವನಿಗೆ ಶ್ರೇಷ್ಠ ಗುರುವಾಗಿ ಕಾಣಿಸ್ಕೊಂಡವನೇ ಭದ್ರಬಾಹು. ಭದ್ರಬಾಹು ಒಂದು ಭವಿಷ್ಯವನ್ನು ನುಡಿತಾನೆ ಚಂದ್ರಗುಪ್ತನಿಗೆ. ಮುಂದಿನ 12 ವರ್ಷಗಳ ಕಾಲ ಇಲ್ಲಿ ಭೀಕರ ಬರಗಾಲ ಸಂಭವಿಸುತ್ತೆ, ಅನೇಕ ಸಾವು ನೋವುಗಳಾಗತ್ತೆ ಅನ್ನುವಂಥ ಭವಿಷ್ಯ ಹೇಳ್ದ ಅಂತ. ಇಂಥದ್ದೊಂದು ಸ್ಟೋರಿ ಮೆನ್ಷನ್ ಆಗಿದೆ. ಅದೇ ಕಾರಣಕ್ಕಾಗಿ ಈ ಚಂದ್ರಗುಪ್ತ ಮೌರ್ಯ ದಕ್ಷಿಣ ಭಾರತಕ್ಕೆ ಭದ್ರಬಾಹುವಿನೊಡನೆ ಬಂದು ಶ್ರವಣಬೆಳಗೊಳದಲ್ಲಿ ನೆಲೆಸ್ದ ಅಂತ ಕೂಡ ಹೇಳ್ತೀವಿ. ಹಾಗಾಗಿ ದಕ್ಷಿಣ ಭಾರತಕ್ಕೆ ಜೈನ ಸಂಪ್ರದಾಯದ ಅನೇಕ ವಿವರಗಳು ಮೂಡಿದ್ದೆ ಇವರಿಬ್ಬರಿಂದ ಅಂತ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಇದ್ದಾಗಲೇ ಈ ಜೈನ ಧರ್ಮ 2 ವಿಭಾಗಗಳಾಯಿತು ಅಂತ. ಅದರಲ್ಲಿ ನೀವು ನೋಡ್ಬೋದು, ಭದ್ರಬಾಹುವಿನಿಂದ ಒಂದು ಸಂತತಿ ಹುಟ್ಕೊಳ್ಳುತ್ತೆ, ಸ್ಥೂಲಭದ್ರನಿಂದ ಒಂದು ಸಂತತಿ ಹುಟ್ಕೊಳ್ಳುತ್ತೆ. ಉತ್ತರ ಭಾರತದಲ್ಲಿ ಸ್ಥೂಲಭದ್ರ ಪ್ರಮುಖನಾಗ್ತಾನೆ, ದಕ್ಷಿಣದಲ್ಲಿ ಭದ್ರಬಾಹು ಪ್ರಮುಖನಾಗ್ತಾನೆ. ಹಾಗಾಗಿ ಶ್ವೇತಾಂಬರರು ಮತ್ತು ದಿಗಂಬರರು ಅಂತ. ಶ್ವೇತಾಂಬರರು ಉತ್ತರ ಭಾರತದಲ್ಲಿ ಕಾಣಿಸ್ಕೊಳ್ತಾರೆ, ದಿಗಂಬರರು ಭದ್ರಬಾಹುವಿನ ನಾಯಕರೆಲ್ಲ ದಕ್ಷಿಣ ಭಾರತದಲ್ಲಿ ನಮಗೆ ಕಾಣಿಸ್ಕೊಳ್ತಾರೆ. ಈ ಚಂದ್ರಗುಪ್ತ ಮೌರ್ಯ ಬೃಹತ್ ಧನನಂದನ ಸಾಮ್ರಾಜ್ಯವನ್ನು ಕೊನೆಗೊಳಿಸಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದ್ರ ಬಗ್ಗೆ, ಮತ್ತು ನಿಮಗೆ ವಿಶಾಖದತ್ತನ ಮುದ್ರರಾಕ್ಷಸ, ಬೌದ್ಧ ವಂಶದ ಶ್ರೇಷ್ಠ ಕೃತಿಗಳು ಮಹಾವಂಶ, ದೀಪವಂಶಗಳು, ಇನ್ನು ಹರಿಶೇಣನ ಬೃಹತ್ ಕಥಾಗ್ರಂಥ ಕೂಡ ಚಂದ್ರಗುಪ್ತ ದಕ್ಷಿಣ ಭಾರತಕ್ಕೆ ಬಂದಂಥ ವಿಚಾರವನ್ನು ಮೆನ್ಷನ್ ಮಾಡಿರುವಂಥ ಕೃತಿಗಳು. ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಈಗ ಆಲ್ರೆಡಿ ನಿಮಗೆ ಸಾಧನಾ ಅಕಾಡೆಮಿಯಲ್ಲಿ ಕೂಡ ಮೌರ್ಯ ಸಾಮ್ರಾಜ್ಯದ ಬೃಹತ್ ವಿಡಿಯೋ ಒಂದಿದೆ, ತುಂಬ ಅದ್ಭುತವಾಗಿದೆ ವಿಚಾರಗಳ ಒಂದು ಸಂಗ್ರಹ, ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮುಂದೆ ಬರೋಣ. ಕ್ವಶನ್ ನಂಬರ್ 49 ಏನು ಹೇಳುತ್ತೆ ಅಂತ. ಬಹಮನಿ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ನಡುವೆ ಆಗಾಗ್ಗೆ ಯಾವ ಪ್ರದೇಶಕ್ಕಾಗಿ ಘರ್ಷಣೆ ನಡೆಯುತ್ತಿತ್ತು ಅಂತ. ಮದುರೈ, ವಾರಂಗಲ್, ಮಲಬಾರ್, ರಾಯಚೂರು, ದೋಆಬ್. ದೋಆಬ್ ಅಂದರೆ ಗೊತ್ತಲ್ಲ ನಿಮಗೆ, 2 ನದಿಗಳ ನಡುವಿನ ಫಲವತ್ತಾದ ಪ್ರದೇಶವನ್ನು ವಶಪಡಿಸಿಕೊಳ್ಳೋದಕ್ಕಾಗಿಯೇ ಈ 2 ಸಾಮ್ರಾಜ್ಯಗಳ ನಡುವೆ ಯುದ್ಧ ನಡೀತಾ ಇತ್ತು. ಹಾಗಾಗಿ ಬಹಮನಿ ಮತ್ತು ವಿಜಯನಗರ ಸಾಮ್ರಾಜ್ಯದ ರಾಜರುಗಳು ಹೋರಾಟ ಮಾಡ್ತಾ ಇದ್ದಿದ್ದೆ ಈ ರಾಯಚೂರು ದೋಆಬ್ಗೆ. ಇದು ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಸಂಗಮ ಕ್ಷೇತ್ರಗಳು ಮತ್ತು ಬೃಹತ್ ಫಲವತ್ತಾದ ಕ್ಷೇತ್ರಗಳು. ನೋಡಿ, ಸಂಗಮ ವಂಶದಲ್ಲಿ 1ನೇ ಹರಿಯರ ಸ್ಥಾಪನೆಗೆ ಅಧಿಕಾರ ಮಾಡುವಾಗಲೇ ಉತ್ತರ ಭಾರತದಲ್ಲಿ, ಅಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹಮನಿ ಸಾಮ್ರಾಜ್ಯ ಹುಟ್ಕೊಳ್ಳುತ್ತೆ. 1ನೇ ಬುಕ್ಕರಾಯನ ಕಾಲದಿಂದ ಹಿಡಿದುಬಿಟ್ಟು 2 ಶತಮಾನಗಳವರೆಗೂ ಕೂಡ ಈ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಈ ದೋಆಬ್ ಪ್ರದೇಶಗಳನ್ನು ಗೆಲುವಿಗಾಗಿ ಪಡ್ಕೊಳ್ಳೋದಕ್ಕೆ ಇಲ್ಲಿ ಹೋರಾಟಗಳು ನಡೀತಾನೇ ಇತ್ತು ಅಂತ. ಇದಕ್ಕೆ ನಮ್ಗೆ ರಿಪೋರ್ಟ್ ಎಲ್ಲಿ ಸಿಗುತ್ತೆ? ನಾನು ನಿಮ್ಗೆ ಹೇಳಿದೆ, ಫೆರಿಸ್ತಾನ ಬರವಣಿಗೆಗಳು, ತಾರೀಖಿ ಫೆರಿಸ್ತಾ ಕೃತಿ ವಿವರಣೆಗಳನ್ನು ಕೊಡುತ್ತೆ. ಆದರೆ ಇದು ಏಕಪಕ್ಷೀಯವಾಗಿ ವಿವರಣೆಯನ್ನು ನೀಡುತ್ತೆ. ಅವನು ಹೇಳ್ತಾನೆ, 1ನೇ ಬುಕ್ಕರಾಯ 1ನೇ ಮೊಹಮ್ಮದ್ ಶಾನಿಂದ ಸೋತ, 2ನೇ ಹರಿಯರ ಫಿರೋಜ್ ಶಾನಿಂದ ಸೋತ, 2ನೇ ದೇವರಾಯ 2ನೇ ಅಲಾವುದ್ದೀನಿಂದ ಸೋತ ಅಂತ ಈ ರೀತಿ ಒಂದು ಏಕಪಕ್ಷೀಯವಾಗಿ ಹೇಳಿದ್ದಾನೆ. ಬಟ್ ಅದಕ್ಕಿಂತ ಮುಂಚೆ ಈ ರಾಯಚೂರು ದೋಆಬ್ ಪ್ರದೇಶಗಳು ಎಷ್ಟು ಬೇಕಾಗಿತ್ತು 2 ಸಾಮ್ರಾಜ್ಯಗಳಿಗೂ ಅನ್ನೋದನ್ನು ಆತ ಎಕ್ಸ್ಪ್ಲೈನ್ ಕೂಡ ಮಾಡ್ತಾನೆ. ಅದೇ ರೀತಿಯಾಗಿ ಅಬ್ದುಲ್ ರಜಾಕ್ ಈ 2ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದಾಗ ವಿಜಯನಗರದ ವೈಭವವನ್ನು ವಿವರಣೆ ಮಾಡಿರೋದ್ರಿಂದನೇ ಫೆರಿಸ್ತಾನ ಬರವಣಿಗೆಗಳ ಸುಳ್ಳು ನಮಗಿಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಮುಂದೆ ತುಳು ವಂಶದಲ್ಲಿ ಶ್ರೀಕೃಷ್ಣ ದೇವರಾಯ ಕೂಡ ರಾಯಚೂರು, ಬೀದರ್, ಗೋಲ್ಕಂಡಗಳ ಮೇಲೆ ಯುದ್ಧವನ್ನು ಮಾಡ್ತಾನೆ. ಮತ್ತು ನಿಮಗೆ ಗೊತ್ತಿದೆ, ಇದೇ ಕೃಷ್ಣದೇವರಾಯನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನೋ ಬಿರುದಿತ್ತು ಅಂತ. ಅಂದರೆ ಬಹಮನಿ ಸುಲ್ತಾನರಲ್ಲಿ 2ನೇ ಮೊಹಮ್ಮದ್ ಶಾನನ್ನು ಬಂಧನದಿಂದ ಬಿಡುಗಡೆ ಮಾಡಿಬಿಟ್ಟು ಮತ್ತೆ ಪುನಃ ಬಹಮನಿ ಸಾಮ್ರಾಜ್ಯವನ್ನು ಪುನರ್ಸ್ಥಾಪನೆ ಮಾಡ್ತಾನೆ. ಅಷ್ಟು ವೀಕ್ ಆಗಿತ್ತು ಈ ಬಹಮನಿ ಸಾಮ್ರಾಜ್ಯ. ಹಾಗಾಗಿ ಪ್ರಬಲವಾದಂಥ ರಾಜರುಗಳೆಲ್ಲ ಬರೋದು ಈ ಒಂದು ವಿಜಯನಗರ ಸಂತತಿಯಲ್ಲಿ. ಹಾಗಾಗಿ ವಿಜಯನಗರ ಸಂತತಿಯಲ್ಲಿ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಬಿರುದೆ ನಮಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಡುತ್ತೆ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 50 ಬರೋಣ. ಅಶೋಕನ ಒಂದು ಪೂರ್ಣ ಹೆಸರು ಯಾವ ಶಾಸನದಲ್ಲಿ ನಮಗೆ ಕಂಡು ಬರುತ್ತೆ ಅಂತ. ಮಸ್ಕಿ, ಮುನ್ಸೇರಾ, ಸಾರನಾಥ, ಎರ್ರಾಗುಡಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಮಸ್ಕಿ ಶಾಸನ. ಓಕೆ, ಅಶೋಕನ ಪೂರ್ಣ ಹೆಸರು
ದೇವನಾಂ ಪ್ರಿಯ ಪ್ರಿಯದಸಿ ಅಶೋಕ ಅನ್ನುವ ಪೂರ್ಣ ಹೆಸರು ನಮಗೆ ಕಂಡು ಬರೋದೆ ಮಸ್ಕಿ ಶಾಸನದಲ್ಲಿ. ಅಶೋಕನ ಶಾಸನಗಳು ಒಟ್ಟು 33 ಶಾಸನಗಳಿದಾವೆ ನಿಮಗೆ. ಅಶೋಕ ಪ್ರಾಕೃತ, ಬ್ರಾಹ್ಮಿ, ಖರೋಷ್ಠಿ, ಅರಾಮಿಕ್, ಗ್ರೀಕ್ ಲಿಪಿಗಳಲ್ಲೂ ಕೂಡ ಬರೆದಿದ್ದ ಅಂತ. ಬಿಳಿ ಮರಳು ಕಲ್ಲುಗಳನ್ನು ಬಳಸಿ 7 ಸ್ತಂಭ ಶಾಸನಗಳನ್ನು ಆತ ರಚನೆ ಮಾಡ್ತಾನೆ. 14 ಒಟ್ಟು ಪ್ರಮುಖ ಶಿಲಾ ಶಾಸನಗಳು ನಮಗೆ ಕಾಣುತ್ತೆ. ಒಟ್ಟಾರೆಯಾಗಿ ನೀವು ಯೋಚನೆ ಮಾಡಿ, ಇನ್ನು ಅವನ ಮೈನರ್ ಎಡಿಕ್ಟ್ಸ್ಗಳನ್ನೆಲ್ಲ ಲೆಕ್ಕ ಹಾಕಿದ್ರೆ ಟೋಟಲ್ 33 ಶಾಸನಗಳು ನಮಗೆ ಬರುತ್ತೆ. ಏನು ಮಾಡ್ದ ಅಂತಂದ್ರೆ, ಅಶೋಕನ ಧಮ್ಮ ಪ್ರಚಾರ ಅಂತ ಕೂಡ ಕರೀತಾರೆ, ಧಮ್ಮಘೋಷ ಅಂತ ಕೂಡ ಕರೀತಾರೆ. ಧರ್ಮ ಅಲ್ಲ, ಅದು ಧಮ್ಮಘೋಷ ಅಂತಾನೆ ಮೆನ್ಷನ್ ಮಾಡ್ತಾರೆ. ಏನದು ಅಂತಂದ್ರೆ, ಅಶೋಕ ತನ್ನ ಎಲ್ಲ ಶಾಸನಗಳಲ್ಲಿ ಹೇಳಕ್ ಹೊರಟಿದ್ದೆ ಪ್ರಾಣಿ ಬಲಿ ನಿಷೇಧ ಮತ್ತು ಧರ್ಮ ಮಹಾಮಾತ್ರರ ನೇಮಕ, ಬೌದ್ಧ ಧರ್ಮದ ಸ್ವೀಕಾರ, ಬೋಧಗಯದ ಭೇಟಿ, ಜನರ ನೈತಿಕ ನಡವಳಿಕೆಗಳ ವಿವರ, ಮಹಿಳಾ ಕಲ್ಯಾಣ ಕಾರ್ಯಕ್ರಮಗಳ ಪ್ರಚಾರ, ಇದನ್ನೆಲ್ಲ ಆತ ಮಾಡಿದ್ದು ಇದರಲ್ಲಿ. ಆದರೆ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಅಲ್ಲಿ ಕೇಳೋದು 13ನೇ ಶಿಲಾಶಾಸನದ ಬಗ್ಗೆ. ಕಾರಣ ಏನು? ಅಶೋಕ ಮಾಡಿದ್ದೇ ಏಕೈಕ ಬೃಹತ್ ಯುದ್ಧ, ಅದು ಕಳಿಂಗ, 261ರಲ್ಲಿ ನಡೆದಂಥ ಯುದ್ಧ. ಈ ಯುದ್ಧದಲ್ಲಿ ಆತ ಸೋಲನ್ನು ಒಪ್ಕೊಂಡ. ಇದರ ಪರಿಣಾಮವಾಗಿಯೇ ಬೌದ್ಧ ಧರ್ಮಕ್ಕೆ ಆತ ಪರಿವರ್ತನೆಯಾದ ಅಂತ ಹೇಳ್ತಾರೆ. ಈ ಪರಿವರ್ತನೆಯ ಪರಿಣಾಮವೇ ಇಲ್ಲಿ ಅಶೋಕನ ಹೆಸರುಗಳು ಕೆಲವು ಶಾಸನಗಳಲ್ಲಿ ಮಾತ್ರ, ಆದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ದೊರೆತಿದ್ದು ಮಾತ್ರ ಮಸ್ಕಿನಲ್ಲಿ. ಜೊತೆಗೆ ಬ್ರಹ್ಮಗಿರಿಯಲ್ಲಿ ಒಂದು ಮುಕ್ಕಾಲು ಭಾಗದ ಹೆಸರು ಕಂಡು ಬರುತ್ತೆ. ಹಾಗಾಗಿ ಮಸ್ಕಿ, ಬ್ರಹ್ಮಗಿರಿ ಮತ್ತು ಮಧ್ಯಪ್ರದೇಶದ ಗುಜ್ಜಾರ, ಇನ್ನು ನಮಗೆ ಆಂಧ್ರ ಪ್ರದೇಶದ ನೆಟ್ಟೂರು ಶಾಸನಗಳಲ್ಲೂ ಕೂಡ ಈ ಅಶೋಕನ ಹೆಸರುಗಳು ನಮಗೆ ಮೆನ್ಷನ್ ಆಗಿರೋದು ಕಂಡು ಬರುತ್ತೆ. ಹಾಗಾಗಿ ಈಗ ಆಲ್ರೆಡಿ ನಿಮಗೆ ವಿಜಯನಗರ ಸಂಸ್ಥಾನದ ವಿಡಿಯೋಗಳು ಕೂಡ ನಿಮಗೆ ಸಾಧನಾ ಅಕಾಡೆಮಿಯಲ್ಲಿ ನಿಮ್ಗೆ ಸಿಗುತ್ತೆ, ಅದನ್ನು ಕೂಡ ನೋಡ್ಕೊಳ್ಳಿ. ಮೌರ್ಯ ಸಾಮ್ರಾಜ್ಯದ ವಿಡಿಯೋಗಳು ಕೂಡ ಇದ್ದಾವೆ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನಕೋಶದ 2ನೇ ಭಾಗವನ್ನು ಎಂಡ್ ಮಾಡ್ತಾ ಇದ್ದೀನಿ. ನೀವು ಇದೇ ರೀತಿ ವೆಯ್ಟ್ ಮಾಡ್ತಾ ಇರಿ. ಸರಣಿ ವಿಡಿಯೋದ ಮುಂದನೆ 3ನೇ ವಿಡಿಯೋ ನಿಮಗೋಸ್ಕರ ಬರ್ತದೆ, ವೆಯ್ಟ್ ಮಾಡಿ.